ಮೂರು ಕಾಮಗಾರಿ ಆಗಿಲ್ಲ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ತೋರಿಸಿಲ್ಲ, ನಿಮ್ಮಲ್ಲಿ 3 ಹಂತದ ಫೋಟೋ ಇಲ್ಲ, ಸ್ಪಾಟಲ್ಲಿ ಕೆಲಸ ಇಲ್ಲ. ಮೂರೇ ಕಾಮಗಾರಿ. ಅದು ಏನು, ದೊಡ್ಡತಾಂಡಿಯ ಲಕ್ಷ್ಮೀಬಾಯಿ ಬಿನ್ ಲಚ್ಚಾ ನಾಯ್ಕ, ದೊಡ್ಡತಾಂಡಿಯ ಗೌರಿಬಾಯಿ ಬಿನ್ ಮುನಿ ನಾಯ್ಕ, ದೊಡ್ಡತಾಂಡಿಯ ಗಂಗೀಬಾಯಿ ಬಿನ್ ರಾಜಾ ನಾಯ್ಕ. ಒಬ್ಬರಿಗೆ 8,216 ರೂಪಾಯಿ, 3,835 ರೂಪಾಯಿ, 3,462 ರೂಪಾಯಿ. ಮಾಡಿಸಿಲ್ಲ ಅಂತ ಅವರೇ ಕೆಲವು ವಿಷಯ ಏನು ಗೊತ್ತಾ, ಫೋಟೋ ಇದ್ಬಿಟ್ರೆ ನೀವು ಆಲ್ರೆಡಿ ಏನಲ್ಲ ನಾಶಪಡಿಸಿದ್ರು ಅಂತ ನಾವು ಕೊಟ್ಟಿದ್ವಿ. ಬಟ್ ಈಗ ಒಂದು ವಿಷಯ ಏನಂದ್ರೆ ನಮಗೇನು ಡೌಟ್ ಅಂದ್ರೆ, ಬಟ್ 3,000 ಮಾಡೋವಲ್ಲ, 3,000 ಮಾಡಿದ್ರೆ ನನ್ನ ಪ್ರಕಾರ ಕೆಲಸ ಮಾಡಿರೋದು. ಎನೆ ಮಾಡಿ 3,000 ಎನೆ ಮಾಡಿ ಹಾಕಿದ್ರಿ, ಒಂದು ಕೆಲಸ ಡಿಮ್ಯಾಂಡ್ ಕೊಟ್ಟವ್ರೆ, ಎನೆ ಮಾಡಿ ಕಟ್ಸಿ ಆಗ್ತದೆ. ಎನೆ ಮಾಡಿ ತಪ್ಪಿಕೊಟ್ಟವ್ರಲ್ವಾ ಲಾಸ್ಟ್ ಇಯರ್ ನೋಟಿಸ್ಬಿಡಿ, ಕಳಿಸಿ ಇಂಜಿನಿಯರ್ ಕೈ ಕಳಿಸಿ. ಬದು ಮತ್ತು ಬದು ಮುಚ್ಚಿರೋದು 81, ಬದು ಮತ್ತು ಬಚ್ಚಲು ನೋಟಿಸ್ಬಿಡಿ. ಈ ಮಂಜು ಅವ್ರು ಕೇಳ್ತಿದ್ರಾಗಲೇ PDO ಅವ್ರನ್ನ ಗಂಜಿನ ಗುಂಡಿ ಇಲ್ಲ ಅಂತ ಪೇಮೆಂಟ್ ಹೆಂಗ್ ಮಾಡಿದ್ರಿ ಅಂತ. ಏನು ನಾವು ಪೇಮೆಂಟ್ ಮಾಡಲ್ಲ ಅಂದ್ರೆ ನಾವು ಕೇಳ್ತೀವಿ ಸ್ವಾಮಿ, ಸಿಂಗಲ್ ಬಂತು ಬಚ್ಚಲ್ ಗಂಜಿನ ಗುಂಡಿ ಇಲ್ಲ ಅಂತ 137 ಕಾಮಗಾರಿಗಳು. ಅಲ್ಲಿ ವಿಚಾರ ಏನು ಅಂದ್ರೆ, ಆಗ್ಲೇ ನಮ್ಮ PDO ಅವರು ಸರ್ ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ, ಒಂದು ವಿಚಾರ ಏನಂದ್ರೆ ಗಂಜಲ ಇದೆಯಲ್ಲ, ಅದು ಯೂರಿಕ್ ಆಸಿಡ್. ಹಿರೀಕರೆಲ್ಲ ಏನ್ ಮಾಡ್ತಿದ್ರು, ಆ ಗಂಜಲ ತಗೊಂಡೋಗಿ ತಿಪ್ಪೆ ಗುಯ್ತಿದ್ರು. ತಿಪ್ಪೆ ಗುಯ್ಯೋದ್ರಿಂದ ಅದು ಕಾಂಪೋಸಿಟ್ ಗೊಬ್ಬರ ಆಗಿ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತಿದ್ರು. ಈಗ ಏನ್ ಮಾಡ್ತಾರೆ, ತಗೊಂಡು ಬಂದು ಚರಂಡಿ ಬಿಡ್ತಾರೆ. ನೀವು ಹೊಸದಾಗಿ ಚರಂಡಿ ಮಾಡಿರ್ತೀರಲ್ಲ, ನನ್ನ ಯಾರು ಕೇಳಲ್ಲ, ನಿಮ್ಮ ಊರಿನಲ್ಲಿ ನಿಮ್ಮನ್ನು ಕೇಳ್ತಾರೆ. 6 ತಿಂಗಳು ಬಿಟ್ಬಿಟ್ಟು ಆ ಚರಂಡಿನ ಏನಾರು ನೋಡಕ್ ಹೋದ್ರೆ ನೀವು ಸುಮಾರು 5 ವರ್ಷನೋ 6 ವರ್ಷನೋ ಆಗಿರೋಷ್ಟು ಆಗಿರ್ತಲ್ಲ, ಆ ತರ ಎಲ್ಲ ಪುಡಿ ಪುಡಿಯಾಗಿ ಉದ್ರೋಗಿರುತ್ತೆ. ಹೇಳೋದೇನಂತ ಗೊತ್ತಾ, ಈ ಕೆಲಸ ಮಾಡಿಸಿದಲ್ಲ ಕರೆಕ್ಟಾಗಿ ಸಿಮೆಂಟ್ ಹಾಕಿಲ್ಲ ಕೆಲಸ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ಆ ಯೂರಿಕ್ ಆಸಿಡ್ಗೆ ಇರೋಂಥ ಗುಣ ಏನಂದ್ರೆ ಸಿಮೆಂಟ್ ತಿನ್ನಂತ. ಆ ಕಾರಣಕ್ಕೋಸ್ಕರ ಗಂಜಿನ ಗುಂಡಿ ಮಾಡಿ ಗಂಜಿನ ತಗೊಂಡೋಗಿ ಏನು ತಿಪ್ಪೆಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಮಾಡಬೇಕು. ಅವರು ನೇರವಾಗಿ ಹೇಳ್ತಿದ್ದಾರೆ, ಇಂಜಿನಿಯರ್ ಬೇರೆ. ಇಂಜಿನಿಯರ್ MB ಬರೀಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಇಂತಿಂತದಿದ್ರೆ ಮಾತ್ರ ಬರೀತೀವಿ ಅಂದ್ರೆ ನಾವು ಕೆಲಸ ಮಾಡಿಸ್ತೀವಿ. ಅವ್ರು ಹೇಳಿಲ್ಲ, ಹಾಗಾಗಿ ನಾವು ಮಾಡಿಸಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸಾಕಾಗ್ತಿದೆಯಪ್ಪ, ನೀವು ಕೆಲಸ ಮಾಡ್ಸಕ್ ಹೋಗ್ಬೇಕಾದ್ರೆ ಕ್ಲಿಯರ್ ಮಾಡಿಸ್ಬೇಕು, ಹಾಕೋದಲ್ವಾ? ಹೇಳ್ಬಿಡಿ ಸರ್. ಒಂದು 8 ಕಾಮಗಾರಿಯ ಘಟಕಗಳಲ್ಲಿ ಸ್ಪಾಟಲ್ಲಿ ಇರೋದೊಂದು ವರ್ಕ್ಔಟು, ಫೈಲಲ್ಲಿ ಇರೋದೊಂದು ವರ್ಕ್ಔಟ್. ಅರ್ಜುವಾಡಿ ಹೇಮಂತ್ ನಾಯ್ಕ, ಭೀಮಾ ನಾಯ್ಕ, ದನದೊಟ್ಟಿಗೆ IF 93346030 ನಿಮ್ಮ ಫೈಲಲ್ಲಿರೋದು. ಸ್ಪಾಟಲ್ಲಿರೋದು IF 689364. ಈ ಥರ 8 ಕಾಮಗಾರಿ. ಇಶ್ಯೂ ಏನು ಮಾಡಿರ್ತಾರೆ ಇವ್ರದ್ದು ಹೆಂಗೆ ಕಥೆ ಅಂದರೆ, ಮಾರ್ಚ್ ಎಂಡಲ್ಲಿ ಏನೇವ ತೆಗಿತಾರೆ ಇವರು, ವರ್ಕೌಟ್ ಜನರೇಟ್ ಮಾಡ್ತಾರೆ, ಸಂಬಂಧಪಟ್ಟ ಫಲಾನುಭವಿಗಳು ಕೊಟ್ಬಿಡ್ತಾರೆ, ಅವರು ಬೋರ್ಡ್ ಬರ್ಸ್ಬಿಡ್ತಾರೆ. ಮಾರ್ಚ್ ಎಂಡಲ್ಲಿ ಅದು ಕ್ಯಾರಿ ಓವರ್ ಇಲ್ಲ ಅನ್ಕೋತೀನಿ ಅದು ನನ್ನ ಪ್ರಕಾರ. ಏಪ್ರಿಲ್ ಕೂಡ ಹೊಸದಾಗಿ ಅವರು ಇನ್ನೊಂದ್ಸರಿ ಈ ಕ್ಯಾರಿ ಓವರ್ ಇದೆಯಾ, ಕಳೆದ ಹೊಸರಿ ನೀವು ಕ್ಯಾರಿ ಓವರ್ ಇರಲಿಲ್ಲ, ಕರೆಕ್ಟ್ ಏನಪ್ಪ? ಅವಾಗ ಏನು ಮಾಡೋದು, ಹೊಸದಾಗಿ ಏನೇನೋ ಜನರೇಟ್ ಮಾಡೋದು, ಹೊಸ ವರ್ಕೌಟ್ ಜನರೇಟ್ ಆಗಿದೆ. ಇಲ್ಲಿ ನೀವು ಪ್ರಾಬ್ಲಮ್ ಏನು ಗೊತ್ತಾ, ಯಾರಾದ್ರೂ ಒಂದು ಫೈಲ್ ಹಿಡ್ಕೊಂಡು ಹೋಗಿ ಸ್ಪಾಟಲ್ಲಿ ನೋಡಿದ್ರೆ ಫಸ್ಟು ತಗೊಂಡು ಕಂಪ್ಲೇಂಟ್ ಆಗ್ತಾರೆ. ಏನಂತ, ಒಂದೇ ಕೆಲಸಕ್ಕೆ 2 ಸರಿ ಪೇಮೆಂಟ್ ಮಾಡೋರೆ ಅಂತ. GPS ನಿಮ್ಮ ಫೈಲಿಂಗ್ಸ್ ಅಲ್ಲಿ ನಾವು 2 ವರ್ಷ ಪಡಿದೆಯಲ್ಲ, ಪೇಮೆಂಟ್ 2 ಬಾರಿ ನಾನು ಹೇಳ್ತಿರೋದು ಆ ಥರ ಇದ್ರೆ 2 ಪೇಮೆಂಟ್ ಒಂದೇ ಕಾಮಗಾರಿ 2 ಸರಿ ಪೇಮೆಂಟ್ ಆಗೈತೆ ಹೇಳ್ತಿದ್ದೆ.
ನಿಮಗೆ ವರ್ಲ್ಡ್ ಕೋಡ್ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಇಲ್ಲಿ ನೀವು ಆಕ್ಚುಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂದ್ರೆ, ಸಂಬಂಧಪಟ್ಟ GPS ಯಾರು ಮಾಡ್ತಾರಲ್ಲ ಅವರು ಫೈಲ್ ತಗೊಂಡೋಗಿ ಈ ಫೈಲ್ ಎಲ್ಲಿರೋದು ಅಲ್ಲಿರೋದು ವರ್ಲ್ಡ್ ಕೋಡ್ ಸೇಮ್ ಇದೆಯಾ ಅಂತ ನೋಡಿ ಅವ್ರೇನಾದ್ರು GPS ಮಾಡಿದ್ರೆ ಈ ಪ್ರಾಬ್ಲಮ್ ಬರೋದಿಲ್ಲ. ನೀವು ಸಂಬಂಧಪಟ್ಟ ಯಾರು GPS ಮಾಡ್ತಾರೆ ಅವ್ರು ನೋಡಿಸ್ಕೊಟ್ಬಿಟ್ಟು ಇದನ್ನು ಸರಿಪಡಿಸಿ ಹೇಳಿ. ನೀವು ರಿಪೀಟ್ ಆದರೆ ಪುನಃ ನನಗೇನಾಗಲ್ಲ, ನಿಮಗೇನು ತೊಂದರೆ. ಒಂದು 55 ಕೆಲಸಗಳನ್ನ ಉಪಯೋಗಿಸ್ತಿರುತ್ತೆ, ದಯಮಾಡಿ ಅವರಿಗೆ ಉಪಯೋಗಿಸಕ್ಕೆ ಹೇಳಿ. ಬಹುಮುಖ್ಯವಾದ ವಿಚಾರ ಏನು ಅಂದ್ರೆ 66 ಕುಟುಂಬದ ಸದಸ್ಯರು ವೈಯಕ್ತಿಕ ಕಾಮಗಾರಿಗಳಲ್ಲಿ ಕೆಲಸ ಮಾಡ್ತಾರೆ. 66 ಕೆಲಸಗಳಲ್ಲಿ ಆ ಕುಟುಂಬದ ಸದಸ್ಯರು ಕೆಲಸ ಮಾಡಿಲ್ಲ. ಹೇಗೆ ಮಾಡದಪ್ಪ? ಈಗ ನಿಮ್ಮ PDO ಒಂದು 180 ಕಾಮಗಾರಿಗಳಿಗೆ ಪೇಮೆಂಟ್ ಮಾಡಿಲ್ಲ ಅಂತ ರಿಜೆಕ್ಟ್ ಆಗಿದೆ ಅಂತ ಕರೆಕ್ಟ್ ನೋಡಿದ್ರೆ ಎಂತಕ್ಕಪ್ಪ ಎಂತಕ್ಕೆ ರಿಜೆಕ್ಟ್ ಆಗಿದೆ? ನಾನು ಆಗ್ಲೇ ಕೇಳಲಿಲ್ಲ, ನನ್ನ ಟರ್ಮ್ ಐತಲ್ಲ ಮಾತಾಡೋಣ. ಏನಕ್ಕೋಸ್ಕರ ರಿಜೆಕ್ಟ್ ಆಗಿದೆ? ಕೆಲವು ಫ್ಯಾಮಿಲಿಗಳವರು ಕೆಲವರು ಗೌರ್ಮೆಂಟ್ ಕೆಲಸ ಇರ್ತಾರೆ ಸರ್, ಅವ್ರದ್ದು ಆಯ್ಕೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ವೈಯಕ್ತಿಕ ಫಲಾನುಭವಿ ಬೆನಿಫಿಟ್ ಕೊಡಬಾರ್ದು ಅಂತ ಏನೈತೆ ಸರ್? ಅವ್ರಿಗೆ ಇಲ್ಲ, ಜಾಬ್ ಕಾರ್ಡ್ ಇಲ್ಲ. ಜಾಬ್ ಕಾರ್ಡೇ ಇಲ್ಲ. ಹಾಗಾದ್ರೆ ನೀವು ಕೊಡ್ಲಿಕ್ಕೆ ಬರೋದಿಲ್ವಲ್ಲ? ಮನೆಯಲ್ಲಿ ತಂದೆ ಸರಿಪ್ಪ, ಕೊಡ್ಲಿಕ್ಕೆ ಬರೋದಿಲ್ಲ. ಗಲಾಟೆ ಬೇಡ್ರಪ್ಪ. ಇಲ್ಲಿ ವಿಷಯ ಏನು ಅಂದ್ರೆ, ಇಲ್ಲಿ ವಿಚಾರ ಏನಂದ್ರೆ PDOರೆ ಇಂಡಿವಿಜುವಲ್ ಬಹುಮುಖ್ಯವಾದ ವಿಚಾರ ಸಾಮಾನ್ಯ ನನ್ನ ಖಾತೆಯಲ್ಲಿ ನಂದು ಎಕ್ಸಾಂಪಲ್ ಅಂತೇಳಿ ನಾನು ವೈಯಕ್ತಿಕ ಫಲಾನುಭವಿ ನನ್ನ ಖಾತೆಗೆ ಪೇಮೆಂಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ತಗೋತಾ ಇಲ್ಲ. ಸೆಕೆಂಡ್ ಇಶ್ಯೂ ಏನು ಅಂದ್ರೆ, ನಿನ್ನೆ ಸಾಫ್ಟ್ವೇರ್ ಪಂಚಾಯತ್ಲಿ ಒಂದು ಹೆಡ್ ಆಫ್ ದಿ ಫ್ಯಾಮಿಲಿನ ಡಿಲೀಟ್ ಮಾಡಿದ್ದಾರೆ ಅಂತ ಅಲ್ಲಿ ಏನೋ ಒಂದು ಇಶ್ಯೂ ಆಯಿತು. ಹೆಡ್ ಆಫ್ ದಿ ಫ್ಯಾಮಿಲಿ ಡಿಲೀಟ್ ಮಾಡಿದ್ರೆ ನೀವು ಪೇಮೆಂಟ್ ಮಾಡಕ್ ಆಗೋದಿಲ್ಲ. ಥರ್ಡ್ ಥಿಂಗ್, ನೀವು ಏನು ಇದು ಆಧಾರ್ ಲಿಂಕ್ ಮಾಡಿದ್ರಲ್ಲ ಏನಪ್ಪ ಅದು NPC ಏನು ಮಾಡೋದಲ್ಲ ಅದು ಮಾಡಿಲ್ಲ ಅಂದ್ರೂ ಸಹಿತ ಪೇಮೆಂಟ್ ಆಗೋದಿಲ್ಲ. ಮೂರನೇದಾಗಿ ಆಧಾರ್ ನಂಬರ್ ಏನಾದರೂ ಬ್ಯಾಂಕಲ್ಲಿ ಪೇಮೆಂಟ್ ಆಗೋದಿಲ್ಲ. ನಾಲ್ಕನೇದಾಗಿ ಬ್ಯಾಂಕಲ್ಲಿ ಇನ್ಆಕ್ಟಿವ್ ಆಗಿದ್ರೆ ಅಕೌಂಟ್ ಸಹಿತ ಪೇಮೆಂಟ್ ಆಗೋದಿಲ್ಲ. ಇಷ್ಟು ಕಾರಣ ಇದೆ. ಹಾಗಾಗಿ ಈ ವಿಚಾರ ಸಂಬಂಧಪಟ್ಟ ನಿಮ್ಮ ಇವರಿಗೆ ಸೀರಿಯಸ್ ಆಗಿ ಏನಾದರೂ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ನೀವೇ ಫೇಸ್ ಮಾಡ್ತೀರಾ. ಸರಿ, ಎಕ್ಸಸ್ ನಿಮ್ಗೆ ಇರೋದು 28 ಕ್ಯಾಂಡೇಸು, ಆದರೆ 70 ಕ್ಯಾಂಡೇಸು, 44 ಕ್ಯಾಂಡೇಸು, 50 ಕ್ಯಾಂಡೇಸ್ ಅದರ ಪೇಮೆಂಟ್ ಮಾಡಿದ್ದೀವಿ. ಟೋಟಲ್ ಎಲ್ಲ ದನ ಕೊಟ್ಟಿಗೆ ಇಲ್ಲಿ ತಗೊಳ್ತಪ್ಪ. ಬಲವಂತ ಮಾಡೋದು ತಗೊಳುತ್ತೆ, ಬಲವಂತ ಮಾಡೋದು ತಗೊಳುತ್ತೆ. ನಿಮ್ಮ ಇಂಜಿನಿಯರ್ಗೆ ನೋಟಿಸ್, ಯಾಕೆಂದ್ರೆ MP ಬರ್ತಿರೋದವ್ರೆ ಕೊಡಿ, ಅವ್ರು ನೋಟಿಸು ಎಸ್ಟಿಮೇಟ್ NMR NMR ಪೇಮೆಂಟ್ ಮೆಟ್ರೋ ಬಿಲ್ ಮಾಡ್ಲಿಕ್ಕೆ ಬರೋದು. ಮೆಟ್ರೋ ಬಿಲ್ NMR ಪೇಮೆಂಟ್ ಮಾಡ್ಲಿಕ್ಕೆ ಬರೋದು. 16 ದರದ ಇದು ನಮ್ಮ ಯಜಮಾನ್ ಹೇಳ್ತಿದ್ರು, ಬಚ್ಚಲು ಮುಂದಿನ ಶೌಚಾಲಯ ಗುಂಡಿ ಮಾಡ್ಕೊಂಡಿದ್ದಾರೆ ಅಂತ ನಮಸ್ಕರಿಸಿ. ಸೀರಿಯಸ್ ಇಶ್ಯೂ. ನಿರ್ದಿಷ್ಟ ಸರ್ವೆ ನಂಬರಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು. ಗುಂಡಿ ಎಲ್ಲ ಉಂಟು. ಮತ್ತೆ ಕೈ ತೋಟಗಳು ಯಾವುದೋ ನಿರ್ವಹಣೆ ಮಾಡಿಲ್ಲ. ಮತ್ತೆ ಏನೂ ಇಲ್ಲ. ಇವಾಗ ನೋಡಿದಾಗ 25 ಕಾಮಗಾರಿಗಳನ್ನ ತೋರಿಸಿಲ್ಲ ಈ ಸರಿನು. 2 ಫೈಲ್ ಕೊಟ್ಟಿಲ್ಲ ಇಂಡಿವಿಜುವಲ್. ನಾನು ಕೇಳ್ತಿರೋದಾಗಿ ಇಂಡಿವಿಜುವಲ್ ಕೇಳ್ತೀವಿ. ಅಟ್ಲೀಸ್ಟ್ ಮುಂದಿನ ಸಲ ತೋರಿಸಿ ಕೇಳಿ. ಮತ್ತೆ 2 ಫೈಲ್ ಮುಂದಿನ ಆಡಿಟ್ 2 ಕೊಡುಗೆ. ಇನ್ನು ಅರಣ್ಯ ಇಲಾಖೆಯವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮದು ಅಷ್ಟೇ. ನಮ್ಮ 4 ಫೈಲ್, 3 ಹತ್ತದ ಫೋಟೋಸ್ ಇಲ್ಲ. ನಮ್ಮನ್ನ ಯಾರಲ್ಲಿ ಒಂದೊಂದು ಸಿಗ್ನೇಚರ್ ಇಲ್ಲ. ನೀವೇನು ಗಿಡ ಬೆಳೆಸಿ ಎಮ್ಮಿ ಬರ್ತಿದ್ರಿ, ಅದರಲ್ಲಿ 80 ಉದಾಹರಣೆಗೆ ಒಂದು ತೆಂಗಿನ ಗಿಡ 86 ಗಿಡ ಬರ್ತಿದ್ರಿ, ಅದರ 10 ಗಿಡ ಮಾತ್ರ ಇದೆ. ಈ ಥರ 3 ಕಾಮಗಾರಿಗಳು. ಮತ್ತೆ 4 ಕಾಮಗಾರಿಗಳನ್ನ ಸಂಪೂರ್ಣವಾಗಿ 60
60% ಆಗಿದೆ. 35% ನಾವು ಮಾತಾಡೋಣ. 10 ಪ್ಲಾನ್ಸ್ ಅಷ್ಟೇ ಇರೋದು, 76 ಇಲ್ಲ. ನೋಟಿಸ್ ಕೊಡಿ, ಮೇಂಟೈನ್ ಮಾಡಿ, ವಾಪಸ್ ಪಪಾಯಿ, ರೋಸು, ಸೀಬೆ, ಬನಾನಾ 4 ಕಾಮಗಾರಿಗಳನ್ನ ಸಂಪೂರ್ಣ ಸೀಬೆ, ಬನಾನಾ ಮತ್ತೆ ಇದು ಪಪ್ಪಾಯ ಇದೆಯಲ್ಲ, ಫೀಲ್ಡ್ ವಿಸಿಟ್ ಟೈಮಲ್ಲಿ ಇರುತ್ತೆ ಸರ್. ಏನಾರ ವೈರಸ್ ಅವು ಇವು ಇದ್ದಾಗ ಅದು ಹೋಗೇ ಬಿಡುತ್ತೆ. ನಾವು ಅವ್ರಿಗೆ ಹೇಳಕ್ಕಾಗಲ್ಲ, ಆಡಿಟ್ ಬರೋ ತನಕ. ಪಪಾಯ 12,000 ರೂಪಾಯಿ ಪೇಮೆಂಟ್ ಆಗಿದೆ. ಪಪಾಯ 12,000 ರೂಪಾಯಿ ಪೇಮೆಂಟ್ ಆಗಿದೆ. ರೋಸ್ಗೆ 53 ಆಗಿದೆ. ಓಕೆನಾ? ಸೀಬೆಗೆ 57, ಬನಾನಾಗೆ ಈಗ ಬನಾನಾ ಎಲ್ಲ ಭಯ ಇದೆ ಸರ್. 3 ಇಯರ್ಸ್ ಹೋಗ್ಬಿಡುತ್ತೆ. ನೀವು ಆಡಿಟ್ ಬರೋ 1,94,000 ರೂಪೀಸ್ ಪೇಮೆಂಟ್ ನಿಮ್ಗೆ ಬರುತ್ತೆ. ರೈಟರ್ ಹೌದು, ಪೇಮೆಂಟ್ ಆಗಿರೋ ಬರೀ 12,320 ಅಷ್ಟೇ ಇರುತ್ತೆ ಸರ್. ಹಾಗಾಗಿ ನಾವು ಎಷ್ಟು ಗಿಡ ಇರುತ್ತೆ ಅದಕ್ಕೆ ನೋಡಿ ಪೇಮೆಂಟ್ ಮಾಡಿರ್ತೀವಿ. ಅದೇ ಇಲ್ಲ. ಅದನ್ನೇ ನಾನು ಹೇಳ್ತಿರೋದು ಸರ್. ಭಯ ಏನಿಲ್ಲ, ಅದು 2-3 ಇಯರ್ಸ್ ಈಗ ಪ್ರಾಪೇ ಇರಲ್ಲ. 2-3 ಇಯರ್ಸ್ ಕೇಳ್ತಿಲ್ಲ ನಾನು. ಲಾಸ್ಟ್ ಇಯರ್ ಪೇಮೆಂಟ್ ಆಗಿರೋದು, NMR ಪೇಮೆಂಟ್ ಆಗಿರೋದು ಅಷ್ಟೇ, ನಾಟ್ ಫೆಡ್ರಲ್. ಇದು ನಾನು ಮೆಟಲ್ ಬಿಲ್ ಆಗಿರೋದ್ರ ಬಗ್ಗೆ ಮಾತಾಡ್ತಿಲ್ಲ. ಗಲಾಟೆ ಬೇಡ್ರಪ್ಪ, ನಿಮ್ಮ ವಿಚಾರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಮತ್ತೆ ಒಂದು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ನವ್ರಿಗೆ ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯಮಾಡಿ ನೀವು NMR ಪೇಮೆಂಟ್ ಮಾಡಾದ್ಮೇಲೆ ಕಡ್ಡಾಯವಾಗಿ ಸಾಮಗ್ರಿ ವೆಚ್ಚನ ಅದೇ ವರ್ಷ ಕ್ಲಿಯರ್ ಮಾಡಿಸಿ. ಈಗ ಒಂದ್ಸರಿ ಹಾಕಿದ್ದಾರೆ ಅಂದರೆ ನಿಮ್ಮ ಗಿಡ ಹಾಕಿದ್ದಾರೆ, ಅದೇ ವರ್ಷ NMR ಅಮೌಂಟ್ ಕ್ಲಿಯರ್ ಮಾಡಿಸಿ. ದಯಮಾಡಿ ಅವರ ವೈಯಕ್ತಿಕ ಕಾಮಗಾರಿ, ಅವರ ವೈಯಕ್ತಿಕ ಖಾತೆಗಳಿಗೆ ಹಣ ಪೇಮೆಂಟ್ ಮಾಡಿ. ಇದು ಗಿಡಗಳಿಲ್ಲ ಅಂದ್ರೆ ಏನು ಮಾಡೋದು ಸರ್? ಆಗ ಮಾಡಿ NMR ಪೇಮೆಂಟ್ ಕೊಟ್ಟರೆ ವಾಪಸ್ ಕಳಿಸ್ಬೇಕು. NMR ಪೇಮೆಂಟ್ ವಾಪಸ್ ಕಟ್ಸ್ಬೋದಾ? ಈಗ ನೀವೇ ಹೇಳ್ತಿದ್ರೆ ಗಿಡಗಳಿಲ್ಲ ಅಂದ್ರೆ ಮಾಡಬೇಕು. NMR ಪೇಮೆಂಟ್ ವಾಪಸ್ ಅಂದ್ರೆ ಆ ಒಂದು ಉದ್ದೇಶನೇ ಈಡೇರಿಲ್ಲಮ್ಮ. ನೀವು ಯಾವಾಗ ಹೋಗೋದು? ಸಿಂಪಲ್ ವಿಚಾರ. ಎಸ್ಟಿಮೇಟ್ ಮಾಡ್ತೀರಿ, ಕೆಲಸ ಮಾಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಗಿಡ ನೋಡಿರ್ತೀರಿ, ಐ ರೈಟರ್, ಅವತ್ತೇ ಗಿಡ ಇಲ್ಲ ಅಂದ್ರೆ ಕೆಲಸ ಮಾಡಿಲ್ಲ ಅಂತ. ಇಲ್ಲ ಇಲ್ಲ, ಅವತ್ತು ಗಿಡ ಇರುತ್ತೆ. ಆಫ್ಟರ್ NMR ಪೇಮೆಂಟ್ ಗಿಡ ಇರಲ್ಲ. ಆಗ ಏನ್ ಮಾಡ್ತೀರಾ? ನೀವ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ. ತುಂಬಾ ಪ್ರಾಬ್ಲಮ್ ಹಿಂಗೆ ಆಗುತ್ತೆ. ಅಲ್ಲ ಸರಿ, ಏನು ನೀವ್ ಹೇಳ್ಬೇಕು ಏನ್ ಮಾಡ್ಬೇಕು ಈಗ ಅಂತ. ಅವ್ರು ಏನ್ ಹೇಳ್ತಾರೆ, ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಬಂದು ಹೋಗ್ಬಿಡ್ತು ಮೇಡಮ್. ಪಪ್ಪಾಯ ಮತ್ತೆ ಬಾಳೆ ಮತ್ತೆ ಇದು ರೋಸ್ಗೆಲ್ಲ ಫ್ರೀಕ್ವೆಂಟ್ ಆಗಿ ಅವರು ಪೆಸ್ಟಿಸೈಡು, ಫಂಜಿಸೈಡು ಮತ್ತೆ ಗೊಬ್ಬರ ಎಲ್ಲ ಕೊಡ್ಬೇಕಾಗತ್ತೆ. ಮೇಂಟೆನೆನ್ಸ್ ಇದೆಲ್ಲ ಹೋಗ್ಬಿಡುತ್ತೆ. ನಾವು ಪೆಸ್ಟಿಸೈಡ್ಸ್ ಏನೇನು ಹಾಕಬೇಕು, ಫಂಜಿಸೈಡ್ ಏನೇನು ಹಾಕಬೇಕು ಎಲ್ಲ ಕೊಟ್ಟಿರ್ತೀವಿ ಶೆಡ್ಯೂಲು. ಅದ್ರ ಪ್ರಕಾರ ಅವ್ರು ಹಾಕಕ್ ಬರಲ್ಲ. ಏನ್ ಮಾಡೋಕ್ಕಾಗತ್ತೆ ಸರ್? ನಾವು ತುಂಬಾ ಈ ಥರ ಫೀಲ್ಡ್ ಮೇಡಮ್, ಪ್ರಾಬ್ಲಮ್. ಒಂದು ವಿಚಾರ ಯಜಮಾನ್ರೆ, ನಾವು ನಿಮಗೆ ಒಂದು ಮಾತು ಹೇಳ್ಬಿಡ್ತೀನಿ. ನಾನು ಇಷ್ಟೆಲ್ಲ ಕೇಳೋಂಥ ಅವಶ್ಯಕತೆ ಇಲ್ಲ. ನನಗೆ ಇಷ್ಟು ಕೇಳಿದ್ರು ಸಂಬಳ ಕೊಡ್ತಾರೆ, ಕೇಳಿದ್ರೆ ಸುಮ್ಮನೆ ಕೂತ್ಕೊಂಡ್ರು ಸಂಬಳ ಕೊಡ್ತಾರೆ. ನಿಮಗೆ ಮಾಹಿತಿ ಇಷ್ಟು ತನಕ ಗಂಟ್ಲು ಖರ್ಚು ಮಾಡ್ಕೊಂಡು ಹೇಳ್ತೀನಿ, ಗಂಟ್ಲೆ ಖರ್ಚು ಮಾಡ್ಕೊಂಡು ಮಾತಾಡಿದ್ರು ಅವ್ರಿಗೂ ಅಷ್ಟೇ. ಅವರು ಇಷ್ಟೆಲ್ಲ ನಾವು ಸಭೆ ಮಾಡ್ತಿರೋದು ತಮಗೋಸ್ಕರ, ನಮಗೆ ಮಾಹಿತಿ ಸಿಗಲಿ ಅಂತ. ಇಷ್ಟೆಲ್ಲ ಪಾಪ ಅವ್ರ ಹತ್ರ ಚರ್ಚೆ ಮಾಡ್ತಿರೋದು ಮಾಹಿತಿ ಸಿಗಲಿ ಅಂತ. ನಿಮಗೆ ಮಾಹಿತಿ ಬೇಡ ಅಂದ್ರೆ ನಮ್ಗೇನು ಅವಶ್ಯಕತೆ ಇಲ್ಲ, ಕೂತ್ಕೋತೀವಿ ಅಷ್ಟೇ. ಮೇಡಮ್, ಒಂದು ವಿಚಾರ, ಒಬ್ಬರಿಗೆ ತಾವು ಈ ಥರ ಮಾಡಿದವ್ರಿಗೆ ಅಂದರೆ ವಾಪಸ್ ಕಳಿಸಿ. ಈಗ ತುಂಬ ಚೆನ್ನಾಗಿದೆ ಕಂಪ್ಯೂಟಿವ್ ಹೊಡೆದಾಕಿದ್ದಾರೆ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ನೋಡಿಸ್ಕೊಡ್ತೀವಿ ಅಂತ. ದಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟೀಸ್. ಯಾಕೆಂದರೆ ಹೊಡೆದಾಕಿದ್ದಾರೆ ಅಂದರೆ ಇವತ್ತು ಒಬ್ಬರಿಗೆ ನಾವು ಲೂಸ್, ಒಂದು ನಿಮಿಷ ಹೇಳ್ಬಿಡ್ತೀನಿ, ಒಬ್ಬರಿಗೆ ಇವತ್ತು ನೀವು ಹೇಳಿದ ಎಕ್ಸ್ಪ್ಲೇಷನ್ ಇರ್ಬೋದು 100, ಅಂದರೆ 100ರಲ್ಲಿ 1% ಜೀನಿಂಗ್ ಕೇಸಸ್ ಇರ್ಬೋದು. ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾಟ್ 100% ಇರೋದಿಲ್ಲ. ಯಾವುದೋ 1-2 ಕೇಸಸ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಯಾವುದೋ ಒಂದು ಗ್ರಾಮ ಸಭೆಗೆ ಹೋದಾಗ ಸರ್ ಅಂತಂದಿದ್ರು, ಸರ್ ನಿಜ ನೀವು ಹೇಳ್ತಿರೋದು, ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು, ಹೊಡೆದಾಕಿದ್ದಾರೆ, ಅವ್ರಿಗೆ ಇದ್ದಿದ್ದೇ ಅಷ್ಟು ಜಾಗ, ಅಣ್ಣ ನನ್ನನ್ನು ಮನೆ ತಗೊಂಡು ಮನೆ ಕಟ್ಕೊಂಡಿದ್ದಾರೆ, ತಮ್ಮನ ಮನೆ ಕಟ್ಕೊಂಡಿದ್ದಾರೆ, ಏನು ಮಾಡೋದು ಅಂತ. ಜಮೀನು ಇಲ್ಲ, ಅಲ್ಲೇನಾದ್ರು ಮಾಡ್ಲಿಕ್ಕಾಗುತ್ತೆ, ಅದಕ್ಕೆ ಸಭೆಕಾರ ಮಾಡಿಸಲ್ಲ, ಮನೆ ತನಕ ಕೇಳಬೇಡಿ. ಅಂದರೆ ಈ ರೀಸನ್ ವಿಚಾರಗಳಿಗೆ ಸಂಬಂಧಪಟ್ಟಾಗ ಏನು ಕೊಡ್ತಿದ್ದಾರೆ ಅಂದರೆ ತಮ್ಮ ಜವಾಬ್ದಾರಿ ತುಂಬ ಇರುತ್ತೆ. ಇಲ್ಲಿ ಸರ್ಕಾರದ ಹಣ ನಾವು ಏನೇ ಖರ್ಚು ಮಾಡಬೇಕು ಅಂದರೂ ಸಹಿತ ಅದು ಪಬ್ಲಿಕ್ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ಅದನ್ನು ನೀವು ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಖರ್ಚು ಮಾಡಬೇಕಾಗುತ್ತೆ, ನಾವು ಅಷ್ಟೇ ಇದಾಗಿ ನೋಡಬೇಕಾಗುತ್ತೆ. ಅಂಥ ವಿಚಾರಗಳಿದ್ದಾಗ ದಯಮಾಡಿ ತಾವು ಅಂಥವ್ರಿಗೆ ತಿಳುವಳಿಕೆ ಹೇಳಿ ಪುನಃ ರಿಕನ್ಸ್ಟ್ರಕ್ಷನ್ ಮಾಡಬೇಕು. ನಮ್ಮ PDO ಸ್ಟಾರ್ಟಿಂಗ್ ಹೇಳ್ತಿದ್ರು, ಈ ಒಂದು ವಿಚಾರ ನಮ್ಮ ಒಂದು ನರೇಗಾನ ಬಳಸ್ಕೊಂಡು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಉದ್ಯೋಗ ಖಾತ್ರಿ ಯೋಜನೆನ ಅತಿ ಹೆಚ್ಚು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ. ದಟ್ಸ್ ಇಟ್.
ನಾವು ಎಷ್ಟೆಷ್ಟು ಕೆಲಸ ಕೊಡೋಣ ಪಬ್ಲಿಕ್ ಅವ್ರ ಅಭಿವೃದ್ಧಿ ಆಗಲಿ ಅಂತ. ಬಟ್ ಆದರೆ ಇಲ್ಲಿ ವಿಚಾರ ನಾನೇನು ಹೇಳ್ತೀನಿ ಮೇಡಮ್, ಬರೀ ದುಡ್ಡು ತಗೊಳ್ಳೋಕ್ಕೋಸ್ಕರ ಕೆಲಸ ನೈಜ ಫಲಾನುಭವಿಗಳು ಯಾರೂ ಸಹಿತ ಕಿತ್ತಾಕೋದಿಲ್ಲ. ನೀವು ಹೇಳ್ದಾಗೆ ಬಾಳೆ ನಾನು ನೋಡಿದ್ದೀನಿ ಕೆಲವು ಕಡೆ ಹೋದಾಗ ಆ ಥರ ಆಗಿ ಹಾಕಿ ಕಿತ್ತಾಕಿದ್ರೆ ಸಹಿತ ನಾವು ರೋಟ್ರಿ ಹೊಡೆದ್ಬಿಟ್ಟಿರ್ತಾರೆ, ಆದರೂ ಸಹಿತ ಎಲ್ಲ ಒಂದೊಂದು ಬಾಳೆ ಇರುತ್ತೆ ಆ ಜಮೀನಲ್ಲಿ. ನಿಮ್ಮ ಪೀಳಿಯವರು ಮಾಡಿದಾರೆ ಕೇಳಿ, ಬಾಳೆ ಹಾಕಿದ್ದಾರೆ ದಯಮಾಡಿ. ಬಟ್ ಒಂದು ವಿಷಯ, ಲೂಸ್ ಕೊಡೋದು ಬೇಡ ಮೇಡಮ್, ಇಂಥವ್ರಿಗೆ ಸಂಬಂಧಪಟ್ಟ ನೋಟಿಸ್ ಕೊಡಿ. ಅಲ್ಲ ನೋಟಿಸ್ ಕೊಡಿ ಸರಿ, ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡಿಸಕ್ಕೆ ದಯಮಾಡಿ ಮಾಡಿಸಿ. ಒಂದು ಬ್ಯಾಂಕ್ ಗೌರಮ್ಮ ಸಿದ್ದೇಗೌಡರು ಗಡ್ಸಡಿ ಹಳೆ ಕಾಮಗಾರಿಗೆ ಪೇಮೆಂಟ್ ಮಾಡಿ, ಹಳೆ ಮಾವಿನ ಪೇಮೆಂಟ್ ಮಾಡಿ, ಹೊಸ ಕನ್ಸ್ಟ್ರಕ್ಷನ್ಸ್ ಅಲ್ಲ ಹಳೆ ದಯಮಾಡಿ ಅದನ್ನು ವಾಪಸ್ ಕಳಿಸಿ. ಮತ್ತು ಪುನಶ್ಚೇತನ ಕಾಮಗಾರಿಗಳನ್ನ ಮಾಡಿದ್ರಿ ಲಾಸ್ಟ್ ನಿಮಗೆ 2022 ಅದನ್ನ ಆದೇಶ ಇತ್ತು. ಆದೇಶ ಹೆಂಗಿತ್ತು ಅಂದ್ರೆ 2ನೇ ವರ್ಷದ ಕಾಮಗಾರಿ ಕೊಡಬೇಡಿ ಅಂತಿತ್ತು. ಬಟ್ ಪುನಶ್ಚೇತನ ಬಂದು ಸುಮಾರು 15 ವರ್ಷದ ಹಿಂದೆ ನಾಟಿ ಮಾಡಿರ್ತಾರೆ, ಅದಕ್ಕೆ ನಾವು ಪುನಶ್ಚೇತನ ಕೊಟ್ಟಿರ್ತೀವಿ. ಮತ್ತೆ ಇನ್ನೊಂದು ನಾವು ಆಕ್ಷನ್ ಪ್ಲಾನ್ಗೆಲ್ಲ CEO ಇಂದ ಸೈನ್ ಬಂದಿರುತ್ತೆ. ಸೊ CEO ಸೈನ್ ಮಾಡಿದ್ಮೇಲೆ ಇಟ್ ಈಸ್ ಪ್ರೂವ್ ದಟ್ ಇಟ್ ಈಸ್ ದೇರ್ ವರ್ಕ್ ಇದೆ ಅಂತ. ಮತ್ತೆ ನಮ್ಗೆ ಎಸ್ಟಿಮೇಟ್ ಜೆಡಿಯಿಂದ ನಮಗೆ ಮತ್ತೆ ಇನ್ನೊಂದು ಸರ್, ಜೆಡಿಯಿಂದ ನಮಗೆ ವರ್ಕ್ ಅಲೋಕೇಶನ್ ಎಸ್ಟಿಮೇಟ್ ಎಲ್ಲ ಜೆಡಿ ಕೊಡ್ತಾರೆ. ಆ ಅಲೋಕೇಶನ್ ಅಲ್ಲೂ ಪುನಶ್ಚೇತನ ಕಾಮಗಾರಿ ಎಸ್ಟಿಮೇಟ್ ಇದೆ. ಈ ಸತಿ ಎಸ್ಟಿಮೇಟ್ ಪೇಪರ್ ಇಲ್ಲ, ಅದಕ್ಕೆ ನಿಲ್ಸಿದ್ವಿ. ಬಟ್ ಓದ್ಸತಿ ಎಸ್ಟಿಮೇಟ್ ಅಲ್ಲೂ ಇತ್ತು. ಇವನ್ ಆಕ್ಷನ್ ಪ್ಲಾನ್ CEO ಸೈನ್ ಮಾಡಿದ್ರು. ಮತ್ತೆ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ DD ಆಫೀಸರ್ ಕೇಳಿದಾಗ್ಲೂ ಅವರು ಮಾಡಿ ಇದ್ರ CEO ಸೈನ್ ಮಾಡಿದಾಗ ನೀವ್ ಯಾಕೆ ಮಾಡಲ್ಲ ಅಂತ ಹೇಳ್ತೀರಾ? ನಿಮಗೆ ನಾವು ಕವರಿಂಗ್ ಲೆಟರ್ ಅಲ್ಲಿ ನಿಬಂಧನೆಗಳು CEO ಸರ್ ಜಸ್ಟ್ ಕ್ಲಾನ್ಸ್ ಮಾಡಿ ಆಕ್ಷನ್ ಪ್ಲಾನ್ ನೀವು ಕೊಟ್ಟಿರೋದನ್ನೆಲ್ಲ ವಾಪಸ್ ಕಳಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವೆಲ್ಲ ಹೊಡೆದಾಕು ಸ್ಯಾಂಕ್ಷನ್ ಕೊಟ್ಟಿರ್ತಾರೆ. ಅದಾದಮೇಲೆ ನಿಬಂಧನೆಗಳಲ್ಲಿ ಕ್ಲಿಯರ್ ಕಟ್ ಆಗಿದೆ, ನಿಮ್ಮ ಆದೇಶ ಇದ್ರೆ ನಿಯಮಾನುಸಾರ ಅಂತ ಒಂದು ವರದಿ. ನಿಯಮಾನುಸಾರನೇ ಜೆಡಿಯಿಂದನೂ ನಮಗೆ ಬಂದಿರ್ತಾರೆ ಎಸ್ಟಿಮೇಟ್ಸ್. ಈ ಸತಿ ಎಸ್ಟಿಮೇಟೇ ಬಂದಿಲ್ಲ, ಅದಕ್ಕೆ ನಾವು ಸ್ಟಾಪ್ ಮಾಡಿದ್ದೀವಿ. ಸರಿಯಿಂದನೇ ನಿಮ್ಮ ಸಿರಿಕಲ್ಚರ್ನವರು ಕ್ಲಿಯರ್ ಆಗಿದೆ. ಅದೇ ಇವರು 2ನೇ ವರ್ಷದ ನಿರ್ವಹಣೆ ಅಂತ ಬರುತ್ತೆ ಇವ್ರದ್ದು ಕೆಲಸ. ಹೇಳಿ ಪುನಶ್ಚೇತನ ವಿಚಾರ ಅವರು ಪುನಶ್ಚೇತನ ಎಲ್ಲ ಮೆನ್ಷನ್ ಮಾಡಿಲ್ಲ ಸರ್. ನಿರ್ವಹಣೆ ಅಂತಿದೆ, ಬಟ್ ಪುನಶ್ಚೇತನ ಕಾಮಗಾರಿ ಅಂತ ಇಲ್ಲ. ನಿರ್ವಹಣೆ ಮೀನ್ಸ್ ಪುನಶ್ಚೇತನ ಮೇಡಮ್. ಬಟ್ ಜೆಡಿ DD ಹತ್ರ ನಾವು ಡಿಸ್ಕಸ್ ಮಾಡಿದಾಗಲೂ ಅವ್ರು ಹೇಳ್ತಾರೆ ಮಾಡಿ ಅಂತ. ಮತ್ತೆ ನಾವು ಮಾಡದೆ ಇವಾಗ ಹೇಳಿಲ್ಲ ಅವ್ರು, ಯಾಕಂದ್ರೆ ಎಸ್ಟಿಮೇಟೇ ಬಂದಿಲ್ಲ ಅಲ್ಲ. ಈಗ ಅವ್ರು ಹೇಳಿಲ್ಲ, ಒಂದ್ಸತಿ ಹೇಳಿದ್ರು, ಹಾಗಾಗಿ ಮಾಡಿದ್ವಿ ಸರ್. ಆಕ್ಷನ್ ಪ್ಲಾನ್ ಒಂದು ವಿಷಯ ಅಂದ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಮ ಸರ್ಕ್ಯುಲರ್ಸ್ ಪ್ರಕಾರ ಅವಕಾಶ ಇಲ್ಲ. ನಿಮ್ಗೆ ಏನಾದ್ರು ಎಕ್ಸ್ಪ್ಲೇಷನ್ ಇದ್ರೆ ಕೊಡಿ. ಮತ್ತೆ 4 ಫೈಲ್ ಕೊಟ್ಟಿಲ್ಲ, 4 ಫೈಲ್ ಕೊಟ್ಟಿಲ್ಲ ಅಲ್ಲ, ಈಗ ಮಾಡ್ತಾ ಇಲ್ಲ ಸರ್ ನಾನು ಹೇಳೋದು. ಹ್ಞೂ ಮೇಡಮ್, ಬಟ್ ಒಂದರಿಂದ 4 ಫೈಲ್ ಕೊಟ್ಟಿಲ್ಲ. ಅಟ್ಲೀಸ್ಟ್ ಮುಂದಿನ ಆಡಿಟ್ ಮತ್ತೆ ಸರ್ ಸಿರಿಕಲ್ಚರ್ ಸರ್ ನಮ್ಮದು ನಿಮ್ಮ ಒಂದು 3 ಕಾಮಗಾರಿಗಳಲ್ಲಿ ಏನು ಗಿಡಗಳನ್ನ ಹಾಕಿದ್ರಿ, 100 ಗಿಡ, 200 ಗಿಡ, 300 ಗಿಡ, 1,000 ಗಿಡ ವ್ಯತ್ಯಾಸ ಇದೆ. ಅಂದರೆ ನಿಮ್ಮ 65 ಇದರಲ್ಲಿ ಬರುತ್ತೆ. ಬಟ್ ಆದರೂ ಸಹಿತ ಮುಂದಿನ ದಿನಗಳಲ್ಲಿ ಇದನ್ನು ನೋಡ್ಬೇಕಾದ್ರೆ ದಯಮಾಡಿ ನೋಡಿ ಕ್ಲಿಯರ್ ಮಾಡಿ. ಒಂದು ಫೈಲ್ನ ಸಂಪೂರ್ಣ ನಾಶ ಮಾಡಿದ್ದಾರೆ. ಆಳಾಳು ಸತತ ಪುಟ್ಟಾಯಮ್ಮ ಈರೇಗೌಡ ಅವರ ಜಮೀನಲ್ಲಿ ರೇಷ್ಮೆ ಹೊಸನ ಸ್ಪಾಟ್ ಒಂದು ಇಲ್ಲ. 22,120 ವಾಪಸ್ ಪೇಮೆಂಟ್ ಮಾಡಿದ್ದಾರೆ. ದಯಮಾಡಿ ಅವ್ರಿಗೆ ವಾಪಸ್ ಕಟ್ಸಕ್ಕೆ ಹೇಳ್ತೀರಾ, ನೋಡಿ ಇದು ಕೊಡ್ತೀರಾ, ಮಾಡ್ತೀವಿ. ಏನು ಮಾಡ್ತೀವಿ ಅವಕಾಶ ಇದ್ರೆ ಮಾಡ್ತೀವಿ. 3 ಫೈಲ್ನ ಕೊಟ್ಟಿಲ್ಲ, ದಯಮಾಡಿ ನೋಡಿ. ಕೃಷಿ ಇಲಾಖೆಯವರು ತಾವು ಸಹಿತ 6 ಕಾಮಗಾರಿಗಳು ಫೈಲ್ ನಿರ್ವಹಣೆ ಇಲ್ಲ ಅಂತ ಹೇಳಿ. ಮತ್ತು ನೇಮ್ ಬೋರ್ಡ್ ಇಲ್ಲ, 11 ಕಾಮಗಾರಿಗಳು ನೇಮ್ ಬೋರ್ಡ್ ಹಾಕ್ಸಕ್ಕೆ 1 ಫೈಲ್ ಕೊಟ್ಟಿಲ್ಲ. ತಾವು ಸಹಿತ 1 ಮುಚ್ಚಾಕಿದ್ದಾರೆ ಗಂಧಕಬೆಲೆ ಶಿವಕೋಟೆ ತಿಮ್ಮಮ್ಮ ಮಾದಯ್ಯನವರ ಜಮೀನಿನಲ್ಲಿ ಗಂಧಕಬೆಲೆ ಮುಚ್ಚಾಕಿದ್ದಾರೆ, ವಾಪಸ್ ಕಳಿಸ್ತಾರೆ. ಇನ್ನು PRD ಅವರು 13 ಕೆಲಸ ಮಾಡಿದ್ದಾರೆ. 13 ಕಾಮಗಾರಿಗಳು ಸಹಿತ ಫೈಲ್ ಕೊಟ್ಟಿಲ್ಲ. ಇದಿಷ್ಟು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ
ನಮಗೆ ಕಂಡುಬಂದಿರುವಂಥ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ನಾವು ಬಿಟ್ಟರೆ ಏನಾಗುತ್ತೆ ದಯಮಾಡಿ ತಾವೇಳಿ. 1,23,186 ಹಣ ಒಟ್ಟಾರೆ ಇದರಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚಾಗಿರುವಂಥ ಹಣ 41,18,544 ರೂಪಾಯಿ ಹಣ ಖರ್ಚಾಗಿದೆ. ಇನ್ನು 8,04,842 ರೂಪಾಯಿ ಹಣ ಉಳಿದಿದೆ. ಇದರಲ್ಲಿ ಒಂದೇ ಒಂದು ವಿಷಯ ಏನಂದರೆ ನಾವು ಏನು ಮಾಡಿದ್ದೀವಿ 15 ಹಣಕಾಸು ಯೋಜನೆಯಲ್ಲಿ ಇಲ್ಲಿ ಪೇಮೆಂಟಿಂಗ್ ಅಥಾರಿಟಿ ನೀವೇ ಆ ಒಂದು ಕಾಮಗಾರಿಯ ಕೊಟೇಶನ್ ತೆಗೆಯೋದಾಗಲಿ ವರ್ಕ್ ಆರ್ಡರ್ ಕೊಡೋದಾಗಲಿ ತಾವೇ ಮಾಡಬೇಕಾಗಿರೋದ್ರಿಂದ ಅವರು ರೆಕಮೆಂಡೇಶನ್ ಕೊಟ್ಟರು ಸಹಿತ ನಿಮ್ಮ ಹಂತದಲ್ಲಿ KTTP ನೀವು ಪಾಲಿಸಬೇಕಾಗುತ್ತೆ. ಟೋಟಲಿ 13 ಕಾಮಗಾರಿ ಸರಿ 21 ಕಾಮಗಾರಿ ಪೈಪ್ಲೈನ್ಗೆಲ್ಲ ಮಾಡಿದ್ರಿ. ಇದು ನಾವು 3 ಹಂತದ ಹಿಂದೆ ಕೊಟೇಶನ್ ಮಾಡ್ತೀವಿ, ಆ ಥರನೇ ಕೊಟೇಶನ್ ಮಾಡ್ತಾರೆ. ಇನ್ನು ರಿಜಿಸ್ಟರ್ಸ್ ಮೇಂಟೈನ್ ಮಾಡಿ ಅದು ನಿರ್ವಹಣೆಗೆ ಸಂಬಂಧ ಒಂದು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಸೆಟ್ ರಿಜಿಸ್ಟರ್ ಮತ್ತು ಬೀದಿ ದೀಪಗಳ ನಿರ್ವಹಣೆ ರಿಜಿಸ್ಟರ್, ಕುಡಿಯೋ ನೀರಿನ ಪೈಪ್ಲೈನ್ ಎಲ್ಲ ಇದೆ. ಇಲ್ಲ ಕೊಟ್ಟಿಲ್ಲ, ಕೊಡಿಸಿ. ನೀವು ಕೊಟ್ಟಿಲ್ಲ, ಕೊಡಿಸಿ. ಹೇಳಿಲ್ಲ ಫಸ್ಟಲ್ಲಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಇನ್ನೊಂದು ಮೈನ್ ವಿಷಯ ಅಂದರೆ ಒಂದೇ ಬಿಲ್ಲು ಒಂದು 3ನೇ ತಿಂಗಳಲ್ಲಿ ಪರ್ಚೇಸ್ ಮಾಡ್ತೀವಿ. ಇದು ಮೋಸ್ಟ್ಲಿ ತಾವು ಗಮನಿಸಿರಲ್ಲ ಅಂತ ತಮ್ಮ ಗಮನಕ್ಕೆ ಬರ್ತಾ ಇದ್ವಿ. ಗಮನಿಸಿದ್ರೆ ಮೋಸ್ಟ್ಲಿ ಪೇಮೆಂಟ್ ಮಾಡಲ್ಲ. 400 SQMM ಫಿನೋಲೆಕ್ಸ್ ಕೇಬಲ್ ಇದಕ್ಕೆ ಒಂದು ದಿನ 114 ರೂಪಾಯಿ ಆಗ್ತದೆ ರೇಟು. ಇನ್ನೊಂದು ಸರಿ 110 ರೂಪಾಯಿ. ಅದು ನಿಮ್ಮ ಪರ್ಚೇಸ್ ಏನು ಮಾಡ್ತಿದ್ದೀರೋ 30/3/2023 ಒಂದು ರೇಟ್ ಆಗ್ತದೆ. 3 ಅಂದರೆ ಜಾಸ್ತಿ ಇದೆ, 116 ರೂಪಾಯಿ. 23/11/2023 110 ರೂಪಾಯಿ ಆಗ್ತದೆ. ಈ ಥರ ಒಂದು 6 ಕಾಮಗಾರಿಗಳನ್ನು ಮಾಡಿದ್ದಾರೆ. ಇದು 2 PVC ಪೈಪ್ಸ್ ಒಂದರಲ್ಲಿ 300 ರೂಪಾಯಿ ಹಾಕಿದ್ದಾರೆ, ಒಂದರಲ್ಲಿ 560 ರೂಪಾಯಿ ಹಾಕಿದ್ದಾರೆ. ಈ ಥರ ವೇರಿಯೇಷನ್ಸ್ ಇದೆ. ಪಟ್ಟಿ ಇದೆ, ಕೊಡ್ತೀವಿ ಮಾಡಿ. ಮತ್ತು ಸೆಕೆಂಡ್ ಥಿಂಗ್ ನಿಮ್ಮಲ್ಲಿ ರಿವೈಂಡಿಂಗ್ ಮಾಡಿಸ್ಬೇಕಾದ್ರೆ ಆ ಬಿಲ್ನಲ್ಲಿ ಅವ್ರಿಗೆ ಎಷ್ಟು ರೇಟ್ ಹಾಕ್ತಾರೆ, ನೀವು ಏನು ರೇಟ್ ಕೊಟ್ಟಿದ್ರೆ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ನೀವು ಒಂದ್ಸರಿ ಮೋಟರ್ ರಿವೈಂಡಿಂಗ್ ಮಾಡಿದ ಮೇಲೆ ಹಳೇ ಕಾಪಾರದಲ್ಲಿ ಏನಿರುತ್ತೆ ಆ ಕಾಪಾರನ ಇಲ್ಲ ಪಂಚಾಯತಿ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲ ಅಂದರೆ ಆ ಒಂದು ಇದರಲ್ಲಿ ರೇಟ್ ಏನಿರುತ್ತೆ ಆ ಬಿಲ್ಲಲ್ಲಿ ಲೆಸ್ ಮಾಡಬೇಕು. 2 ಮಾಡಬೇಕು. ಒಂದು ಸ್ಕ್ರ್ಯಾಪ್ ಐಟಮ್ ಅದರಲ್ಲಿ ಲೆಸ್ ಮಾಡಬೇಕು. ಇದು ಟೋಟಲ್ ನಿಮಗೆ ಒಂದು 3 ಕಾಮಗಾರಿಗಳಲ್ಲಿದೆ. ಒಂದು 6,000 ರೂಪಾಯಿ. ಇಲ್ಲ ಅವರಿಂದ ಲೆಸ್ ಮಾಡಿಸಿ ಬಿಲ್ ತಗೊಳ್ಳಿ, ಇಲ್ಲ ಅವ್ರಿಗೆ ವಾಪಸ್ ಕಳಿಸಿ. MB ಕೊಟ್ಟಿಲ್ಲ. 15 ಫೈನಾನ್ಸ್ ಸಂಬಂಧ ನಿಮ್ಮ ಇಂಜಿನಿಯರ್ PRD ಇಂಜಿನಿಯರ್ ಬಂದು ಕೆಲಸ ಕೊಡಿಸ್ತಾರೆ. ಸರ್ MB ಬರೆಯೋಲ್ಲ ಇಂಜಿನಿಯರ್ ಬಂದು ಕೆಲಸ ಕೊಡಿಸ್ತಾರೆ. ಹಾಗಾಗಿ ಮುಗಿಸ್ಬೇಕಾದ್ರೆ ಇದಿಷ್ಟು ಸಾಮಾಜಿಕ ವರ್ಷದಲ್ಲಿ ನನಗೆ ಕಟ್ಟುವಂಥ ಅಂಶಗಳನ್ನ ನೀವು ನಿಲ್ಲಿದ್ವಿ. ಇನ್ನೇನಾದರೂ ಬೇರೆ ಇದ್ದರೆ ನಾವು ಸಭೆಗೆ ಚರ್ಚೆ ಮಾಡಿ ಏನಿಲ್ಲ ಅಂದರೆ ಇಲ್ಲಿ ತನಕ ಇಲ್ಲಿ ತನಕ ಏನು ವರದಿ ಮಾಡಿಸಿದ್ವಿ. ನಿಮ್ಮನ್ನೇ ಅಂಚೆ ಮಾಸ ವ್ಯವಸ್ಥೆ ಇಲ್ಲಿ ತನಕ ವರದಿ ಮಾಡಿಸಲಿಕ್ಕೆ ಅವಕಾಶ ಮಾಡ್ಕೊಂಡು ಕಾಮಗಾರಿ ಪಂಚಾಯತಿಯಿಂದ ಕೈಗೊಳ್ತೀರಲ್ಲ, ಯಾವ ಆದ್ಯತೆ ಮೇಲೆ ಮಾಡ್ತೀರಾ? ಜಮೀನಿಗೆ ರಸ್ತೆ ಇದ್ದರೂ ಕಡೆ ಮಾಡ್ತೀರಾ, ಸ್ವಲ್ಪ ರಸ್ತೆ ಇರೋ ಕಡೆಯೇ ಮಾಡ್ತೀರಾ? ಆದ್ಯತೆ ಏನದು ಅದು ಬೇಕು. ಒಂದು ಈಗ 4 ವರ್ಷದಿಂದ ನಮ್ಮ ಊರಿನಲ್ಲಿ ಎಷ್ಟು ರಸ್ತೆ ಕಾಮಗಾರಿ ಮಾಡಿದ್ದಾರೆ, ಅಪ್ರೋಚ್ ಇದ್ದರೂ ಎಷ್ಟು ಜನಕ್ಕೆ ಜಾಗ ಸಿಕ್ಕಿದ ದಾರಿ ಆಗಿದೆ, ಅದು ವಿವರ ಬೇಕು. ನಮ್ಮ ಮಾಹಿತಿ ವಿವರ ಬೇಕು. ದಾರಿ ಜನಕ್ಕೆ ದಾರಿ ಇದ್ದರೂ ಕಡೆ ಸಿಗಿದೆಯಾ? ಇನ್ನೂರಿಗೆ ಮಾಡಿದ್ದೀರಾ. ನಮಗೆ 4 ಎಕರೆ ಜಮೀನಿಗೆ ಸುತ್ತ ಹೆಲಿಕಾಪ್ಟರ್ ಬಿಟ್ಟರೆ ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ನಿಮ್ಮ ಪಂಚಾಯತಿಂದ ಏನು ವ್ಯವಸ್ಥೆ ಇದೆ? ನೀವು ರಸ್ತೆ ಕಾಮಗಾರಿ ನೆಕ್ಸ್ಟ್ ಮಾಡಬೇಕಾದ್ರೆ ಯಾವುದೇ ರಸ್ತೆ ಕಾಮಗಾರಿ ಮಾಡೋಂಗಿಲ್ಲ. ನಾನು ಸ್ಟೇ ತರ್ತೀನಿ, ನನಗೆ ಆದ್ಯತೆ ಕೊಡಿ. ನಮ್ಗೆ ಅವಶ್ಯಕತೆ ಇರೋ ಆದ್ಯತೆ ಕೊಡಿ. ಅರ್ಜಿ ಕೊಟ್ಟಿದ್ದೀನಿ, MP ಅವ್ರಿಗೂ ಕೊಟ್ಟಿದ್ದೀನಿ, DC ಅವ್ರಿಗೂ ಕೊಟ್ಟಿದ್ದೀನಿ, ಎಲ್ಲಿಗೆ ಬೇಕಾದ್ರೆ ಅರ್ಜಿ ಕೊಟ್ಟಿದ್ದೀನಿ. ರಸ್ತೆ ಕಾಮಗಾರಿ ನೆಕ್ಸ್ಟ್ ಮಾಡಬೇಕಾದ್ರೆ ನೀವು ಯಾರು ಇಲ್ಲ ಗ್ರಾಮದಲ್ಲಿ ಅವ್ರಿಗೆ ಆದ್ಯತೆ ಕೊಡಿ. ಮತ್ತು 4 ವರ್ಷದಿಂದ ಎಷ್ಟು ಮಾಡಿದ್ದೀರಿ, ಎಷ್ಟು ಬಿಲ್ ಕೊಟ್ಟಿದ್ದೀರಿ ಅದು ವಿವರ. ಇದು ನಮ್ಮ ಬೇಡಿಕೆ. ಅರ್ಜಿ ಕೊಟ್ಟಿದ್ದೀವಿ. ನಮ್ಮ 4 ಎಕರೆಗೆ ಸುತ್ತ ಹಳೆ ದಾರಿನೂ ಇದೆ. ಪಂಚಾಯತಿಯಿಂದ ಒಂದು ದಾರಿ ಮಾಡಿದ್ದೀರಿ, ಬೋರ್ಡ್ ಇದೆ.
ಬಿಲ್ ಆಗಿದೆ, ಅದು ನನಗೆ ಗೊತ್ತಿರೋ ಬಿಲ್ ಆಗಿದೆ, ರಸ್ತೆ ಆಗಿದೆ, ರೋಡ್ ಇದೆ, ಇವತ್ತು ಮುಚ್ಚಿದ್ರೆ ಅದು ಓಡಾಡೋಂಗಿಲ್ಲ. ಒಂದು ಹಳ್ಳ ಇದೆ, ಅದಕ್ಕೆ ನೆಕ್ಸ್ಟ್ ಕಾಮಗಾರಿ ಪ್ರಿಯಾರಿಟಿ ಕೊಟ್ಟು ನಮಗೆ ಒಂದು 3 ಪೈಪ್ ಕನ್ವರ್ಟ್ ಮಾಡಿಕೊಡಿ. 4 ಎಕರೆ 4 ವರ್ಷದಿಂದ ಬಾಳೆ ಬಿದ್ದಿದೆ. ಇದಕ್ಕೆ ವಿವರ ಹೇಳಿ ಸರ್. ನಮ್ಮದು ಅರ್ಜಿ ಕಾಪಿ ಇಟ್ಕೊಂತೀವಿ. ಶ್ರೀನಿವಾಸ ಅವರು ಎಲ್ಲ ಸಾಮಾಜಿಕ ಸಮಿತಿಗಳು ದೀರ್ಘವಾಗಿ ನಮ್ಮ ಬಗ್ಗೆ ಒಂದಷ್ಟು ಪುಸ್ತಕ ವಿಚಾರ ಇದೆ, ಒಂದಷ್ಟು ಬೇರೆ ಶಿಕ್ಷಣ ವಿಚಾರ ಇದೆ. ಪುಸ್ತಕ ವಿಚಾರ ಏನು ಅಂತಂದರೆ ಪೇಮೆಂಟ್ ಆಗಿಲ್ಲ, ಮದುವೆ ಆಗಿವರೆಗೂ ಬೇರೆ ಪೇಮೆಂಟ್ ಆಗಿಲ್ಲ. ನಿಮಗೆ ಡೆತ್ ಪೇಮೆಂಟ್ ಇಲ್ಲ. ಹಾಗಾಗಿ ಈಗ ಕೆಲವೊಂದು ಡಾಕ್ಟರ್ಸ್ ಇದೆ, ಆದಿತ್ಯ ಅಂದರೆ ಅವರು ಫ್ರೆಂಡ್ ಆಗ್ತಾರೆ, ಆಗ್ತಾರೆ, ಮತ್ತು ವಿಮರ್ಶೆ ಕೂಡ ಮಾಡ್ತಾರೆ. ನಮಗೆ ಗ್ರಾಮ ಪಂಚಾಯತಿಗೆ ಏನು ಆಗಿದೆ ಅಷ್ಟು ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಕ್ಕೆ ವೇದಿಕೆಯಲ್ಲಿ ಇವರು ಕೊಟ್ಟಿರೋ ವರದಿ ಪ್ರಕಾರ ಅವರೇನು ಏನೆಲ್ಲ ನೋಟ್ ಕೂಡ ಮಾಡ್ಕೊಂಡಿದ್ದಾರೆ. ಆ ನೋಟಲ್ಲಿ 154 ಕಾಮಗಾರಿಗಳಿಗೆ 3 ಸ್ಟೇಜ್ ಫೋಟೋ ಇಲ್ಲ ಅಂತ ಹೇಳಿದರೆ, ಕೆಲವು ಒಂದೊಂದು ಕಾಮಗಾರಿಗಳಲ್ಲಿ ಒಂದೊಂದು ಅಂದರೆ 3 ಕೂಡ ಇಲ್ಲ ಅಂತಲ್ಲ, 3 ಸ್ಟೇಜ್ದ ಫೋಟೋ ಫುಲ್ಫಿಲ್ ಆಗಿಲ್ಲ ಅಂತ ಹೇಳ್ತಾರೆ. ಒಂದು ಕಾಮಗಾರಿ ಒಂದು ಫೋಟೋ ಒಂದು ಕೂಡ ಇಲ್ಲ ಅಂತ ಹೇಳಿದರೆ, ಆಗ 154 ಕಾಮಗಾರಿ ಹೇಳಿದರೆ 4 ಕಾಮಗಾರಿ ಎಸ್ಟಿಮೇಟ್ ಬಿಡ್ತಾಯಿಲ್ಲ ಅಂತ ಹೇಳಿದರೆ, ಅದು ಎಸ್ಟಿಮೇಟ್ ಆಲ್ರೆಡಿ ಆನ್ಲೈನ್ ಇದೆ, ಅದನ್ನು ಈಗ ಬಿಡ್ತಾರೆ ಹಾಕೊಂಡು ಕಾಮಗಾರಿಗಳಲ್ಲಿ ಫೋಟೋ ಇಲ್ಲ ಅಂತ ಹೇಳೋದ್ರನ್ನ ಅದನ್ನು ಒಂದು ಫೋಟೋ ಬಿಡಿಸಿದ್ರೆ ಅದನ್ನು ವಾರದಲ್ಲಿ ಅದನ್ನು ಕಾಮಗಾರಿಗಳು ಆಗಿರೋ ಜಾಸ್ತಿ ಅಂತಂದ್ರೆ ನಮ್ಮಲ್ಲಿ MIS ಮಾಡಿದ್ದೀವಿ. ಜಿಯೋ ಟ್ಯಾಗ್ ಮಾಡಿದ್ರೆ ನಾವು ಆನ್ಲೈನ್ ಫೋಟೋ ಹಾಕಿ ಅದನ್ನು ಫೈಲ್ ಹಾಕಿ ಡ್ರಾಪ್ ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಕೆಲವು ಕಾಮಗಾರಿಗಳನ್ನ ರೈತರು ಹೇಳಿದೆ, ದಯಮಾಡಿ ರೈತರು ನರೇಗಾ ಸೌಲಭ್ಯ ಪಡ್ಕೊಂಡಾರ, ಸೌಲಭ್ಯ ಪಡ್ಕೊಂಡಾರೆ ಅದನ್ನು ಕಾಪಾಡ್ಕೊಳ್ಳೋದು, ಅದನ್ನು ಬಳಸ್ಕೊಳ್ಳೋದು, ಅದನ್ನು ನೀವು ನಿಮ್ಮ ಆರ್ಥಿಕತೆಗಳಿಗೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ನಿಮ್ಗೆ ಅರ್ಥವೇ ಆಗ್ತದೆ. ಕೆಲವೊಂದು ಕಾಮಗಾರಿಗಳಲ್ಲಿ ಚಂಡಿ ಹೊಡೆದಾಕಿರುವಂಥದ್ದು, ಸಂಜೆ ಹೊಡೆದಾಕಿರುವಂಥದ್ದು, ಇದೆ ನಿಯಮಾನುಸಾರ ಅವ್ರಿಗೆ ನೋಟಿಸ್ ಕೊಟ್ಟು ಆಗಿರೋ ಪೇಮೆಂಟ್ ಏನಾದರೂ ಸಾಮಗ್ರಿ ಮತ್ತು ಆಗಿಲ್ಲ ಅಂದರೆ ಅದನ್ನು ಸಾಮಗ್ರಿ ಮಾಡುವಂಥದ್ದು ಪೆಂಡಿಂಗ್ ಇರುವಂಥದ್ದು NMR ಬಂದ ಪೇಮೆಂಟ್ ಆಗಿ ಆ ಕಾಂಪೌಂಡ್ ಎಲ್ಲ ಸೇರಿದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅದನ್ನ ರಿಕವರಿ ಮಾಡುವಂಥ ಕೆಲಸ ಮಾಡುವಂಥ ಅನಿವಾರ್ಯ ಮಾಡಬೇಕಾಗ್ತದೆ. ದಯಮಾಡಿ ಅದಕ್ಕೆ ಇನ್ನು ಮುಂದೆ ವಾಪಸ್ ಈಗ ಆಗಿರುವಂಥದ್ದು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಆಗಿರುವಂಥ ಕೆಲಸ ರಿಪೇರ್ ಮಾಡ್ಕೊಳ್ಳಿ, ಇಲ್ಲ ಅನ್ಸರಿ ನೋಟಿಸ್ ಕೊಟ್ಟು ಅದಕ್ಕೆ ವಸೂಲಿ ಮಾಡಬೇಕಾಗ್ತದೆ. ಕೆಲವೊಂದು ಕಾನೂನು 10 ಕಾನೂನುಗಳಲ್ಲಿ ಅಂಗನವಾಡಿಗಳಲ್ಲಿ ಆರ್ಟಿಸಿ ಕೊಡಿಲ್ಲ ಅಂತ ಹೇಳಿದರೆ, ಆರ್ಟಿಸಿ ಕೂಡ ನಾವೇ ನಮ್ಮ DO ಅಂತ ಅದನ್ನ ಅನಿವಾರ್ಯ ನಾವೇ ಹಾಕ್ತೀವಿ. ಮತ್ತು ಕೆಲವೊಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ, ಅದನ್ನು ಇವತ್ತು ತೆಗೆದು ನಾಳೆ ತೆಗೆದಿದ್ದೀವಿ. ಅದನ್ನು ಟೆಕ್ನಿಕಲ್ ನಮ್ಮ ಏನು ಕಾರ್ಟ್ರೇಜ್ ಇಲ್ಲ ಅಂತೋ ಅಥವಾ ಕರೆಂಟ್ ಸಪ್ಲೈ ಇಲ್ಲ, ಆನ್ಲೈನ್ ನೆಟ್ ಇಲ್ಲ ಅಂತೋ ಅಥವಾ ಏನೋ ನಾಲ್ಕಿನ ಪ್ರಿಂಟ್ ತೆಗಿದೆ, ನಾಳೆ ಪ್ರಿಂಟ್ ತೆಗೆದೀವಿ. ಅದು ಕೂಡ ಸಣ್ಣ ಲೋಪ ಆದರೂ ಕೂಡ ಅದು ಲೋಪನೇ. ಆ ಥರ ಲೋಪ ಮುಂದೆ ಆಗುತ್ತೆ. ನಾನು 81 ಬದುಗಳನ್ನ ಮುಚ್ಚಿದೀವಿ ಅಂತ ಹೇಳ್ತಾರೆ. ಅದರಿಂದ ಅವರು ಹೇಳ್ತಾರೆ, ಅವ್ರು ಹೇಳಿದೆ ನಾವು ಏನು ಕೆಲಸ ಮಾಡ್ತೀವಿ, ಸ್ಮಾರ್ಟ್ ಹೋಗಿ ಜಾಸ್ತಿ ಮಾಡ್ತಾರ, ಆ ಕೆಲಸ ಇದೆಯಾ ಇವಾಗ ಚೆಕ್ ಮಾಡ್ತೀವಿ. ಕೆಲಸ ಬಂದರೆ 81 ಕಾಲೇಜು ಮುಚ್ಚಿದರೆ ದಯಮಾಡಿ ಆ 81 ಮುಚ್ಚಿರೋ ಕಾಮಗಾರಿಗಳು ನಾನು ಆ ಫಲಾನುಭವಿಗಳನ್ನ ಬಗ್ಗೆ ನಾನು ವರದಿ ತಗೊಂಡು ಅದನ್ನು ಸಂಬಂಧಪಟ್ಟ ಗ್ರಾಮದವರಿಗೆ ನಾನು ಮಾಹಿತಿ ಕೊಡ್ತೀನಿ, ಮಾಹಿತಿ ಹೇಳ್ತೀನಿ. ಅದನ್ನು ನೀವು ಕೂಡ ನಿರ್ಮಾಣ ಮಾಡಬೇಕಾಗ್ತದೆ. ನೀವು ಮಾಡದೇ ಪಕ್ಷದಲ್ಲಿ ಆ 81 ಕಾಮಗಾರಿಗಳನ್ನು ಸಂಬಂಧಪಟ್ಟಂಗೆ ರಿಕವರಿ ಮಾಡಬೇಕಾಗ್ತದೆ. ಒಂದು ಎರಡನೇದು ಯಾವ ಜಾಬ್ ಕಾರ್ಡ್ ಮಿಚ್ಚಿಲಾಗಿದೆ, ಒಂಥರ ಅಭ್ಯಾಸಿ ತಪ್ಪು ಮಾಡೋದ್ರಿಂದ ಆ ಜಾಬ್ ಕಾರ್ಡ್ನ ನಾವು ಬ್ಲಾಕ್ ಲಿಸ್ಟ್ ಇಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಉದ್ಯೋಗದಲ್ಲಿ ನಾವು ಆದ್ಯತೆ ನೀಡಿರುವಂಥ ಪರಿಸ್ಥಿತಿ ಆಗ್ತದೆ. ಹೀಗೆ ಸುಮಾರಷ್ಟು ಪಾಯಿಂಟ್ಗಳಾಗಿ ಹೇಳಿದ್ದಾರೆ. ಮತ್ತು ಕೆಲವರು ಸ್ಮೋಕ್ ಪಿಟ್ ಮಾಡಿ ಅದನ್ನು ಲೈಟ್ ಪಿಟ್ ಅದಾಗಬಾರ್ದು. ಸ್ಮೋಕ್ ಪಿಟ್ ಬಿಟ್ಟು ಮತ್ತು ಲೈಟ್ ಪಿಟ್ನ ಸಪರೇಟ್ ಮಾಡಿ ಅದನ್ನು ಸರಿಪಡಿಸಲಾಗ್ತದೆ. ಮತ್ತು 25 ಕಾಮಗಾರಿಗಳನ್ನು ತೋರಿಸಲ ಅಂತ ಹೇಳಿದರೆ ಅದು ನನಗೆ ಆಡಿಟರ್ ಸಂದರ್ಭದಲ್ಲಿ ಆರ್ಥಿಕಗಳನ್ನು ನನಗೆ ನಾನು ವ್ಯವಸ್ಥೆ ಮಾಡ್ತಿದ್ದೆ. ಈಗ ಹೇಳ್ತಿದ್ರೆ ಅದನ್ನು ಮುಂದಿನ ಆಡಿಟ್ನಲ್ಲಿ ಆ 25 ಕಾಮಗಾರಿಗಳನ್ನ ಇನ್ನೂ ಸಹ ತೋರಿಸಿ ಇವೆಲ್ಲ ಖಂಡಿತ ನಾವು ಕ್ಲಿಯರ್ ಮಾಡ್ತೀವಿ. ನಾನು
ಅಂದ್ಕೊಂಡಂಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ವರ್ಷದಿಂದ ವರ್ಷಕ್ಕೆ ಭಾಳ ಸುಧಾರಣೆ ಆಗ್ತಾ ಇದೆ. ನೀವು ಕೂಡ ನಮ್ಮ ಜೊತೆ ಹೆಚ್ಚು ಪ್ರೋಗ್ರೆಸ್ ನೀಡಿದ್ರೆ ಆಡಿಟ್ ರಿಪೋರ್ಟಲ್ಲಿ ಕೂಡ ಇಷ್ಟು ಕಾಮಗಾರಿ ಆಗಿದೆ, ಇಷ್ಟು ಖರ್ಚಾಗಿದೆ, ಈ ಥರ ಇದೆ, ತುಂಬ ವ್ಯವಸ್ಥಿತವಾಗಿ ಬೇರೆ ಪಂಚಾಯತ್ ಕಂಪೇರ್ ಮಾಡಿಕೊಂಡ್ರೆ ಈ ಪಂಚಾಯತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿದೆ, ಅಚ್ಚುಕಟ್ಟು ಡಾಕ್ಯುಮೆಂಟ್ ಇದೆ ಅಂತ ಹೇಳುವಂಥ ದಿನ ಮುಂದಿನ ಗ್ರಾಮ ಸಭೆಯಲ್ಲಿ ಬರಲಿ ಅಂತ ನಾನು ಆಶಿಸ್ತಾ, ನಮ್ಮ ಸಾಮಾಜಿಕ ಲೆಕ್ಕಪತ್ರ ತಂಡದವರು ಸಾಕಷ್ಟು ಶ್ರಮವಹಿಸಿ ಎಲ್ಲ ಏನೋ ಹೇಳ್ತಾರಲ್ಲ ಆಡಳಿತ ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಆ ಥರ ನೀವು ನೋಡದೇ ಇರುವಂಥ ಕಾಮಗಾರಿನೇ ಇಲ್ಲ, ಎಲ್ಲ ಕಾಮಗಾರಿ ಕೊಟ್ಟಿದ್ದಾರೆ, ಸೊಪ್ಪನ್ನ ವರದಿ ಕೊಟ್ಟಿದ್ದಾರೆ. ಆ ವರದಿನ ನಾನು ಎಲ್ಲ ಪರಿಶೀಲನೆ ಮಾಡಿ ಅವ್ರು ಕೊಟ್ಟಿರೋ ವರದಿ ತಪ್ಪಿದ್ರೂ ಇರ್ಬೋದೇನೋ, ಅದು ನಾನು ಒಂದೊಂದೆಲ್ಲ ಪರಿಶೀಲನೆ ಮಾಡಿ ಒಂದು ವೇಳೆ ಕರೆಕ್ಟಾಗಿದ್ದರೆ ಅದು ಸರಿ ಇದೆ ಅಂತ ಅವರಿಗೆ ನಾನು ರಿಪ್ಲೈ ಕೊಡುವಂಥದ್ದು ತಾಲೂಕು ಪಂಚಾಯತಿಗೆ, ಅಥವಾ ಒಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಲೋಪದೋಷ ಆಗಿದೆ ಅದನ್ನು ಸರಿಪಡಿಸ್ಕೊಡ್ತೀನಿ ಇನ್ನು 15 ದಿನ ಒಳಗೆ ಅಂತ ನಾನು ನಿಮ್ಮನ್ನು ಸಭೆ ಮುಖಾಂತರ ಹೇಳ್ತಾ, ಈ ಸಭೆಯಲ್ಲಿ ನಮ್ಮ ಕೊನೆಯದಾಗಿ ಅಧ್ಯಕ್ಷರು ಮತ್ತು ನಮ್ಮ ನೋಡ್ಲಾಕ್ಷರು ಮಾತಾಡ್ತಾರೆ, ಅವರಿಗೆ ನಾನು ಅವಕಾಶ ಮಾಡಿಕೊಡ್ತಾ ಈ ಸಭೆಯಲ್ಲಿ ವರದಿ ನಡೆಸಿದಂಥ ನಾನು ಶ್ರೀನಿವಾಸ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ನನಗೆ ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಒಂದಷ್ಟು ಜನ ರೈತರು, 4 ಜನ 5 ಜನ ರೈತರು ಬಂದು ನಮಗೆ ರಸ್ತೆ ಮುಚ್ಚಿದೆ ಅಂತ ನನಗೆ ದೂರು ಕೊಟ್ಟಿದ್ದಾರೆ. ನಾನು ಒಂಚೂರು ಆ ವರ್ಕ್ ಸಂಬಂಧಪಟ್ಟಂಗೆ ಅದನ್ನು ನಾನೊಂದು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ನಾನು ಸ್ವಲ್ಪ ಡಿಲೇ ಮಾಡಿದೆ, ಮತ್ತು ನನಗೂ ಸ್ವಲ್ಪ ಕೆಲಸ ಒತ್ತಡ ಆಯಿತು. ಈಗ ಈ ಸಭೆ ಮುಗಿದ ತಕ್ಷಣವೇ ನಿಮ್ಮ ಪ್ರಸಿದ್ಧಿಗೆ ಸಂಬಂಧಪಟ್ಟಂಗೆ ಯಾವ ವರ್ಷದಲ್ಲಿ ರಸ್ತೆ ಕಾಮಗಾರಿ ಆಗಿದೆ, ಒಂದು ವೇಳೆ ಕೆಲವರು ಪೇಮೆಂಟ್ ಆಗಿದೆ ಅಂತ ನಮ್ಮ ಕಂಪ್ಯೂಟರ್ ಬೋರ್ಡಿಗೆ ಕೇಳಿದಾಗ ಕೆಲವು ಸರ್ ನೇಮ್ ಬೋರ್ಡ್ ಕಟ್ಟಿದ್ದು ಅದು ಪೇಮೆಂಟ್ ಮಾಡಿಲ್ಲ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಕೆಲಸ ಆಗಿದ್ದು ಪೇಮೆಂಟ್ ಆಗಿದೆಯಾ ಅಥವಾ ಆಗಿಲ್ವಾ ಅಂತ ನಾನು ಪರಿಶೀಲನೆ ಮಾಡ್ತೀನಿ. ಒಂದು ವೇಳೆ ನೇಮ್ ಬೋರ್ಡ್ ಕಟ್ಟಿ ಹೇಳಿದೆ, ಅದನ್ನು ಕೇಳಿ ನೇಮ್ ಬೋರ್ಡ್ ಕಟ್ಟಿದ್ದಾರೆ, ಬಟ್ ನಮ್ಮ ಕಂಪ್ಯೂಟರ್ ಬೋರ್ಡ್ ಅವತ್ತೇ ದೂರು ಕೂಡ ಕೆಲಸ ಕೇಳಿದಾಗ ಇಲ್ಲ ಸರ್ ಪೇಮೆಂಟ್ ಆಗಲ್ಲ ಆರಿಸ್ತೀನಿ ಅಂತ ಹೇಳಿದ್ರು. ಈಗ ಈ ಸಭೆ ಮುಗಿದ ತಕ್ಷಣ ನಾನು ನಮ್ಮ ಕಚೇರಿಗೆ ಹೋಗ್ಬಿಟ್ಟು ನಿಮ್ಮ ಸಮ್ಮುಖದಲ್ಲೇ ಅದನ್ನ ಪರಿಶೀಲನೆ ಮಾಡಿ ಕೆಲಸ ಆಗಿದ್ದು ಪೇಮೆಂಟ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಬೇರೆ ಖಾಸಗಿ ವ್ಯಕ್ತಿ ಅಧಿಕಾರ ಮಾಡೋದು ಅವಕಾಶ ಇಲ್ಲ. ಸಾರ್ವಜನಿಕ ರಸ್ತೆ ಸಾರ್ವಜನಿಕ ಅನುಕೂಲಕ್ಕೋಸ್ಕರವೇ ನಾವು ಅದನ್ನು ತೆರವು ಮಾಡ್ಕೊಂಡು ಹೋಗ್ತಿದ್ರೆ ಆ ಕೆಲಸ ನಾನು ಒಂದು ಸಭೆ ಮುಖಾಂತರ ಒಂದು ಹಳ್ಳ ಇದೆ ಸರ್, ಹಳ್ಳದಲ್ಲಿ ಕಡೆ ಪಕ್ಷ ಒಂದು ಕನ್ವರ್ಟ್ ಮಾಡಿಕೊಡ್ಬೇಕು. ಆ ರಸ್ತೆ ರೈತರಿಗೆ ಅಥವಾ ನಿಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಒಂದು ವೇಳೆ ಯಾರಾದರೂ ಖಾಸಗಿ ವ್ಯಕ್ತಿಗಳು ಏನಾದರೂ ನಮ್ಮ ರಸ್ತೆ ಅತಿಕ್ರಮಣ ಮಾಡಿಕೊಂಡು ನಮ್ಗೆ ಅವಕಾಶ ಮಾಡ್ಕೊಳ್ಳೋಣ, ಅದಕ್ಕೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಏನಿದೆ ಸೂಕ್ತ ಕ್ರಮ ತಗೊಳ್ತೀನಿ. ನನ್ನ ಹಂತದಲ್ಲಿ ಏನು ನನ್ನ ಇಂಡಿವಿಜುವಲ್ ಏನು ಮಾಡ್ಬೋದು ಖಂಡಿತ ಆ ಗ್ರಾಮದವರು ರೈತರಿಗೆ ಸಾರ್ವಜನಿಕರಿಗೆ ನಾನು ನ್ಯಾಯ ಕೊಡ್ತೀನಿ. ನೀವು ದುಡ್ಡದು ಆಗಿಲ್ಲ ಅಂತ ನೇಮ್ ಬೋರ್ಡ್ ಮಾಡಿದ್ಮೇಲೆ ಬಿಲ್ ಯಾಕೆ ಆಗಿರಲ್ಲ ಸರ್? ಬೋರ್ಡ್ ಅದೇ ಈಗ ಬರೀ ನಾನು ಓರ್ಲಿಗೆ ಹೇಳಿದ್ರೆ ತಪ್ಪಾಯ್ತದೆ. ನಾನು ಅವತ್ತೇ ಕೇಳಿದಾಗ ಆಗಿದೆ ಅಂತ ಒಂದು ಆಗಿದ್ರೆ ಒಂದು ಆ ಪೇಮೆಂಟ್ ಆಗದೇ ಇರಲಿ. ಆಕಾಶ ರಸ್ತೆ ಒಂದು ರಸ್ತೆ ಅಂದಮೇಲೆ ಅರ್ಥ ಯಾರು ಹತ್ತಿರ ಮಾಡ್ಕೊಳ್ತಾಗಲ್ಲ, ಯಾರು ಬ್ಲಾಕ್ ಮಾಡ್ತಾಗಲ್ಲ, ಅದನ್ನು ತೆರವು ಮಾಡಲೇಬೇಕು. ಪೇಮೆಂಟ್ ಆಗಿರಲಿ. ನೀವು ದಾಖಲೆ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ. ನಿಮ್ಮ ಗ್ರಾಮಕ್ಕೆ ನಾನು ಇವತ್ತು ನಾಳೆ 11 ಗಂಟೆ ನಿಮ್ಮ ಗ್ರಾಮಕ್ಕೆ ಪರಿಶೀಲನೆ ಕನ್ಫರ್ಮ್ ಇದು ದಾಖಲೆ ಸಮೇತ ಇವತ್ತು ನಾನು ಪರಿಶೀಲನೆ ಮಾಡ್ತೀನಿ. ಏನು ಯಾವ್ಯಾವ ಕಾಮಗಾರಿ ನೀವು ಒಂದು ಪಟ್ಟಿ ಕೊಟ್ಟಿದ್ರಲ್ವಾ, ತಗೊಂಡು ಫೈಲ್ ತಗೊಂಡು ಆ ಪೇಮೆಂಟ್ ಯಾವ ಪೇಮೆಂಟ್ ಆಗಿದೆ ಡೀಟೇಲ್ಸ್ ತೊಗೊಂಡು ನಾಳೆ 11 ಗಂಟೆಗೆ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸಿಬ್ಬಂದಿ ಸಮೇತ ನಿಮ್ಮ ಮನೆ ಗಂಟೆ ಗ್ರಾಮ ಕೊಡ್ತೀನಿ. ಈಗ ಎಲ್ರಿಗೂ ನಮಸ್ಕಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಳೆದ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ದೀರ್ಘವಾಗಿ ಜನಪದ ಯೋಜನೆ ಮಾಡ್ತಾ ಇದ್ದಾರೆ. ಆಡಿಟ್ ಮಾಡಿಸಿರ್ಬೋದು. ಒಂದೇ ಪಂಚಾಯತಿ ಅಲ್ಲ, ಎಲ್ಲ ಪಂಚಾಯತಿಗಳಲ್ಲೂ ನಾವು ಹೋದಾಗ ಇಂಚಿಂಚು ಕೂಡ ಅವರು ಏನೇನು ತಪ್ಪಾಗಿದೆ, ಎಲ್ಲೆಲ್ಲಿ ಅದನ್ನು ರೆಕ್ಟಿಫೈ ಮಾಡ್ಕೋಬೋದು ಅನ್ನೋದು ಅವಕಾಶ ಕೊಡ್ತಾರೆ. ಭಾಳ ಅದ್ಭುತವಾಗಿ ನಮ್ಮ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಜಂಟಿ ಆಡಿಟ್ ಬರ್ತಾ ಇತ್ತು, ಬೇರೆ ಕಡೆ ಬೇರೆ ಜಿಲ್ಲೆಗಳಲ್ಲಿ. ಈ ಜಿಲ್ಲೆಯಲ್ಲಿ ಏನೂ ಬಂದಿಲ್ಲ. AG ಆಡಿಟ್ ಬರ್ತಾ ಇತ್ತು. ನಮಗೆ ಒಂದು ತಾತ್ಸಾರ ಮನೋಭಾವ, ಏನು ಆಡಿಟ್ ಅಂದರೆ ಬಿಡು ಅದು ಬೇರೆ ಅರ್ಥನೇ ಇದೆ. ಆಡಿಟ್ ಅಂತಂದರೆ ನಾವು ಅಂದ್ಕೊಳ್ತಿದ್ದು ಎಲ್ಲದರಲ್ಲೂ ಆ ಥರ ವ್ಯವಸ್ಥೆ ಇದೆ. ಬಟ್ ಈಗ ಸಾಮಾಜಿಕ ಆಡಿಟ್ ಭಾಳ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಸರ್ಕಾರದಿಂದ ಗ್ರಾಂಟ್ ಬರೋದೇ ಭಾಳ ಕಷ್ಟ ಇದೆ. ಒಂದೊಂದು ರೂಪಾಯಿ ಸರ್ಕಾರದಿಂದ ಬರಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಅಟ್ಲೀಸ್ಟ್ ಇದೊಂಥರ ವರದಾನ ನಮಗೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ದುಡ್ಡು ಬರ್ತಾ ಇದೆ ಅಂತಂದರೆ ಅದು ನಾವು ಸದ್ಬಳಕೆ ಮಾಡ್ಕೋಬೇಕು. ಅದನ್ನು ನಮಗೆಲ್ಲ ಗೊತ್ತಿದೆ. ನಾವೆಲ್ಲ ಅಧ್ಯಕ್ಷರಾಗಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಒಂದು ರೂಪಾಯಿ ಸರ್ಕಾರದಿಂದ ತರೋದು ಭಾಳ ಕಷ್ಟ ಇದೆ ಈಗಿನ ವ್ಯವಸ್ಥೆಗಳಲ್ಲಿ. ಆದ್ದರಿಂದ ನಮ್ಮ ಮನೆ ನಮ್ಮ ಗ್ರಾಮಗಳನ್ನ ನಾವು ಸುಧಾರಣೆ ಮಾಡ್ಕೊಂಡ್ರೆ
ಖಂಡಿತವಾಗಿ ಹಳ್ಳಿ ಉದ್ಧಾರ ಆಯಿತು ಅಂದರೆ ದೇಶ ಬೆಳವಣಿಗೆ ಆದಕ್ಕೆ ಅಂತ ಅದು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ಕಳೆದ 2-3 ಸಾರಿ ಹಿಂದೆ ಈಗಾಗಲೇ ನಮ್ಮ ಜಿಲ್ಲೆ ದೇಶಕ್ಕೆ ಒಂದು ಪ್ರಥಮ ಸ್ಥಾನ ಬಂದಿತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಈಗ ನ್ಯೂಸ್ಗಳು ಕಂಡು ಬಂದಿದೆ. ಅದನ್ನು ಸರಿ ಮಾಡ್ಕೋಬೇಕಾಗಿ ನಾನು ವಿಡಿಯೋರಲ್ಲಿ ಕೇಳ್ತೇನೆ. ನೆಕ್ಸ್ಟ್ ಇದು ಸರಿಯಾಗಿ ನಮಗೆ ಮಾಹಿತಿ ಬರೋದಿಲ್ಲ. ಇಲ್ಲ ಇನ್ನು ಮುಂದೆ ಕಳಿಸ್ತೀನಿ. ಇದು ಒಂಥರ ಜಸ್ಟ್ ಉತ್ಸವ ಮುಕ್ತರ ಕೂತಿರ್ತೀವಿ ನಾವು. ನೆಕ್ಸ್ಟ್ ಇದು ಏನಾಯಿತು ಅನ್ನೋದು ನಮಗೆ ಮಾಹಿತಿ ಇಲ್ಲ ಇನ್ನು ಮುಂದೆ ಅದನ್ನ ಒಂದು ಸಣ್ಣ ಅವಧಿ ಕೊಡೋಂಥ ಒಂದು ವ್ಯವಸ್ಥೆ ಜನರಾಗಿ ಹೇಳ್ತಾ ಇದ್ದೀನಿ. ಈಗ ಒಂದೇ ಪಂಚಾಯತ್ ಅಲ್ಲ, ಒಂದು ಈಗ ತಪ್ಪಾಗಿದೆ ಅಂತ ಹೇಳ್ತೀರ ಹೊರತು ನೆಕ್ಸ್ಟ್ ಅದು ಸರಿಯಾಯ್ತಾ ಇಲ್ವಾ ಅನ್ನೋದು ಅಲ್ಲ ಅದು ಮಾಡ್ತಾರೆ. ಬಟ್ ನಮಗೆ ಇನ್ನು ಮುಂದೆ ಒಂದೇನಂದ್ರೆ ಇಲ್ಲಿ ಆ್ಯಕ್ಚುಲಿ ನಾವು ಸಾಲ್ವ್ ಮಾಡ್ಕೊಳ್ಳೋ ಅವಕಾಶ ಇದೆ. ಇಲ್ಲಿ ತನಕ ಹಣ ಕಮಿಟಿ ಏನೇನು ಕೊಟ್ಟಿದ್ರು ಅದನ್ನು ಸರಿಸ್ಕೊಂಡು ನೆಕ್ಸ್ಟ್ ನಿಮಗೆ ಅಟ್ಲೀಸ್ಟ್ ನಮ್ಮ ಗಮನಕ್ಕೆ ಇಲ್ಲ ಖಂಡಿತ ಕೊಡಬೇಕದು. ನಮಗೆ ನೆಕ್ಸ್ಟ್ ಫರ್ದರ್ ಅದನ್ನು ಆಕ್ಷನ್ ಆಯ್ತಾ ಇಲ್ವಾ, ರಿಕವರಿ ಮಾಡಿ ಉದಾಹರಣೆಗಳಿದೆಯಾ ರಿಕವರಿ ಆಗಿರೋದು ಬೇಜಾರಿದೆ ಆಗಿದೆಯಾ? ಸೊ ಆಗಿದೆ. ನಮ್ಮ ನನಗೆ 90 ಲಕ್ಷಷ್ಟು ರಿಕವರಿ ಮಾಡೋದು ಅದರ ಜನ ಇರಲ್ಲ. ಅದಕ್ಕಾಗಿ ಅದನ್ನು ಉತ್ತಮವಾಗಿ ಉಪಯೋಗಿಸ್ಕೊಂಡು ಬಳಕೆ ಮಾಡಿಕೊಂಡು ಎಲ್ಲರೂ ಕೂಡ ದೇಶದ ಒಂದು ಅಭಿವೃದ್ಧಿಗೆ ನಾವು ಒಂದು ಪ್ರಯತ್ನ ಪಡೋಣ. ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡುವಂಥ ಪಂಚಾಯತಿಗಳು ಇವತ್ತಿನ ಸಾಮಾಜಿಕ ರಕ್ಷಣಾ ಸಭೆ ಮುಕ್ತಾಯ ಆಗ್ತದೆ. ಎಲ್ಲರಿಗೂ ಊಟ ವ್ಯವಸ್ಥೆ ಇದೆ, ಎಲ್ಲ ಊಟ ಮಾಡಿ. ಮತ್ತು ಈ ಸಭೆಗೆ ಹಾಜರಿದ್ದಂಥ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಸದಸ್ಯರು, ಸದಸ್ಯರಾಗಿದ್ದರು, ಉಪಾಧ್ಯಕ್ಷರು, ಆಮೇಲೆ ಮಾಜಿ ಅಧ್ಯಕ್ಷರು, ಮೆಂಬರ್ಗಳು, ಇನ್ನೂ ಖುಷಿ ವಿಚಾರ ಎಲ್ಲ ಮಹಿಳಾಂತೆಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಎದ್ದೋಳೆಲ್ಲ ಇಲ್ಲೇ ಜೊತೆಗಿದ್ದಾರೆ. ತುಂಬ ಖುಷಿ ವಿಚಾರ. ನಮ್ಮ ಮೆಂಬರ್ಸ್ಗಳು ಜನಪ್ರತಿನಿಧಿಗಳು ಹೆಚ್ಚು ನರೇಗಾ ವಿಚಾರ ಕೂಡ ಹೆಚ್ಚು ಮಾಹಿತಿ ತಗೊಂಡ್ರೆ ಜನಕ್ಕೆ ಅದು ಜಾಸ್ತಿ ಸ್ಪ್ರೆಡ್ ಆಗ್ತದೆ. ಹಾಗಾಗಿ ಎಲ್ಲ ಇವತ್ತು ಸುಖಾಂತ ಆಗಿದೆ. ನನ್ನ ನಿರೀಕ್ಷೆ ತಕ್ಕಂಗೆ ಇದೆ. ಕೆಲವು ಸಣ್ಣ ಪುಟ್ಟ ಆಡಳಿತ ಅಂತಂದರೆ ಸಣ್ಣ ಪುಟ್ಟ ಇರಲೇಬೇಕು. ಈ ಸಣ್ಣ ಪುಟ್ಟ ಕೂಡ ಮುಂದಿನ ಸಭೆಯಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ನಮ್ಮ GK ಮತ್ತು DU ಇಬ್ಬರು ಮಾತು ಹೇಳಿದೆ. ಇವತ್ತು ವಾರ ನೆಕ್ಸ್ಟ್ ಪ್ರೋಸೆಸ್ ಬರ್ತಾರೆ ಶ್ರೀನಿವಾಸರು ಅಂತಾಗ ಅವರು ಸರಿಯಾಗಿ ಬರೋದಲ್ಲ, ಸುಳ್ಸೋದು ಬರೋಲ್ಲ. ಅವರು ಸರಿಯಾಗಿ ಅಂತ ಹೇಳಿದೆ. ಈ ಸಲ ನಾನು ಏನಂತಂದರೆ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಕೊಡಬೇಕು ಅಂತ ನಾನು ಆಮೇಲೆ ತಯಾರಿ ಬಂದೆ. ಆದರೂ ಕೂಡ ಸುಮಾರಷ್ಟು ಒಂದು 20-23 ಅಂಶಗಳನ್ನು ಅವರು ಹೇಳಿದ್ದಾರೆ. ನಾನು ಹೇಳ್ತೀನಿ, ಒದಗಿಸ್ಕೊಳ್ಳೋಣ. ಅದು ಒಂದು ವಾರ ಅಥವಾ 15 ದಿನದಲ್ಲಿ ಇದೆಲ್ಲ ಕ್ಲಿಯರ್ ಆಗಬೇಕು. ಮುಂದಿನ ಸಭೆಯಲ್ಲಿ ನಾವು ಮಾತು ಉಳಿಸ್ಕೋಬೇಕು. ಮೀಡಿಯಾದಲ್ಲಿದ್ದಾರೆ. ಹೌದಪ್ಪ, ಸೀನಹಳ್ಳಿಯವರು ಆಡಳಿತ ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಪಕ್ಕ ದಾಖಲಾತಿ ಭೇಟಿ ಮಾಡಿದ್ದಾರೆ ಮತ್ತು ತಾವು ವಿಚಾರಣೆ ಮಾಡಿದ್ದಾರೆ ಅಂತ ಯಶಸ್ಸು ದೃಷ್ಟಿಯಿಂದ ಆಶಿಸ್ತಾ ಎಲ್ಲರಿಗೂ ಒಂದಿಸ್ತಾ ಈ ಸಭೆ ಮಾಡೋಣ. ಇವರೆಲ್ಲರೂ ಉಳಿದ ಕೊಡೋಣ.